ವೆಲ್ಕಮ್ ಟು ಕೆವಿಆರ್ ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರಿದ್ದಾರೆ, ಪಾಡ್ಕಾಸ್ಟ್ ಕೆವಿಆರ್ ಮ್ಯೂಸಿಂಗ್ ಪಾಡ್ಕಾಸ್ಟ್ ಚಾನಲಲ್ಲಿ. ವೆಲ್ಕಮ್ ಟು ಕೆವಿಆರ್ ಮ್ಯೂಸಿಂಗ್ ಸರ್. ಥ್ಯಾಂಕ್ ಯು. ಸೊ ನಾವು ಇವತ್ತಿನ ದಿವಸ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಪ್ರಪಂಚ. ಸರ್, ಮೊನ್ನೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ, ಹಾಗೆ ನೀವು ಬುಕ್ಸಲ್ಲೂ ಕೂಡ ಹೇಳ್ತಾ ಹೋಗಿದ್ದೀರಾ ಪ್ರಪಂಚದ ಬಗ್ಗೆ. ಸೊ ಇಲ್ಲಿ ಆಬ್ಸಲ್ಯೂಟ್ ವರ್ಲ್ಡ್ ಮತ್ತು ರಿಲೇಟಿವ್ ವರ್ಲ್ಡ್ ಬಗ್ಗೆ ನೀವು ಹೇಳ್ತಾ ಹೋಗಿದ್ದೀರಾ. ಸೊ ಹಾಗಾದರೆ ನಿಮ್ಮ ಪ್ರಪಂಚದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಪ್ರಕಾರ ಪ್ರಪಂಚ ಅಂದರೆ ಏನು? ಅಬ್ಸಲ್ಯೂಟ್ ವರ್ಲ್ಡ್ ಮತ್ತು ರಿಲೇಟಿವ್ ವರ್ಲ್ಡ್ ಅಂತಂದರೆ ಒಂದು ಸಂಪೂರ್ಣ ಪ್ರಪಂಚ ಮತ್ತು ಸಾಪೇಕ್ಷ ಪ್ರಪಂಚ ಅಂತ ಕರಿತೀವಿ. ಓಕೆ. ಸಾಪೇಕ್ಷ ಪ್ರಪಂಚ ಅಂತಂದರೆ ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಪಂಚ. ಸಂಪೂರ್ಣ ಪ್ರಪಂಚದ ಗೊಡವೆ ನನಗೆ ಬೇಕಾಗಿಲ್ಲ. ಯಾಕೆಂದರೆ ಸಂಪೂರ್ಣ ಪ್ರಪಂಚ ಅದು ಇರ್ಬೋದು, ಇಲ್ಲದೆ ಇರ್ಬೋದು. ಓಕೆ. ಸೊ ಅದರಿಂದ ನನಗೇನು ಇದಲ್ಲ. ನನ್ನ ಸಾಪೇಕ್ಷ ಪ್ರಪಂಚ ಮಾತ್ರ ನನಗೆ ಸಂಬಂಧ. ಸಾಪೇಕ್ಷ ಪ್ರಪಂಚ ಅಂದರೆ ಏನು? ನನ್ನ 5 ಸೆನ್ಸಸ್ ನನಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾವೆ, ಆ ಇನ್ಫಾರ್ಮೇಷನ್ನ ತಗೊಂಡು ನನ್ನ ಮನಸ್ಸು ಏನು ಆಲೋಚನೆ ಮಾಡ್ತಾಯಿದೆ, ಅದು ನನ್ನ ಸಾಪೇಕ್ಷ ಪ್ರಪಂಚ. ಓಕೆ. ನನ್ನ 5 ಸೆನ್ಸಸ್ ಇಲ್ಲ ಅಂದರೆ ಪ್ರಪಂಚ ಇಲ್ಲ. ಇವತ್ತು ರಾತ್ರಿ ನಾನು ಮಲಗ್ತೀನಿ, ನನಗೆಲ್ಲಿದೆ ಪ್ರಪಂಚ? ಮತ್ತೆ ಬೆಳಗ್ಗೆ ಎದ್ದಾಗ ಮಾತ್ರ ಮತ್ತೆ ಪ್ರಪಂಚ ಬರ್ತಾಯಿದೆ. ರಾತ್ರಿ ಮಲಗಿದಾಗ ನನ್ನ ಕನಸಿನ ಪ್ರಪಂಚ ಇದೆ, ಅಲ್ಲಿರೋ ಪ್ರಪಂಚ ಬೇರೆ. ಈ ನನ್ನ ರಿಲೇಟಿವ್ ಅಂದರೆ ಬೆಳಗ್ಗೆ ಎದ್ದಾಗ ಬರ್ತಕ್ಕಂಥ ಪ್ರಪಂಚಕ್ಕೂ ರಾತ್ರಿ ಕನಸಿನ ಪ್ರಪಂಚಕ್ಕೂ ಸಂಬಂಧ ಇಲ್ಲ. ಸೊ ಅಲ್ಲೊಂದು ಪ್ರಪಂಚ ಇದೆ, ಅಲ್ಲಿ ಸೇಮ್, ಅಲ್ಲಿ ಕೂಡ ಈ 5 ಸೆನ್ಸಸ್ ಅಲ್ಲಿ ಕೂಡ ಕೆಲಸ ಮಾಡ್ತವೆ. ಸೊ ಅಲ್ಲಿ ಆಕಾಶ ಇದೆ, ಅಲ್ಲಿ ನನಗೆ ಶಬ್ದ ಕೇಳಿಸುತ್ತೆ, ಅಲ್ಲಿ ಸ್ಪರ್ಶ, ಅಲ್ಲಿ ಯಾರಾದರೂ ನನ್ನ ಮುಟ್ಟಿದ್ರೆ ನನಗೆ ಸ್ಪರ್ಶ ಜ್ಞಾನ ಬರುತ್ತೆ, ನಾನು ನೋಡ್ತೀನಿ, ಅಲ್ಲೂ ಕೂಡ ವಾಸನೆನ ನಾನು ತಿಳ್ಕೊತೀನಿ. ಅಂದರೆ 5 ಸೆನ್ಸಸ್ ಆ್ಯಸ್ ಯೂಶ್ವಲ್ ನಮಗೆ ಮಾಮೂಲಾಗಿ ನಿದ್ದೆಯಿಂದ ಎದ್ದಾಗ ಒಂದು ಲಾಜಿಕ್ ವರ್ಲ್ಡಲ್ಲಿ ಯಾವ ರೀತಿ ಕೆಲಸ ಮಾಡ್ತವೆ, ಸೊ ನನ್ನ ಕನಸಿನ ಪ್ರಪಂಚದಲ್ಲೂ ಕೂಡ ಆ 5 ಸೆನ್ಸಸ್ ಕೆಲಸ ಮಾಡ್ತಾನೆ ಇರ್ತವೆ. ಸೊ ಹಾಗಾದರೆ ಅದು ನಾನು ನಿದ್ದೆ ಮಾಡ್ತಾ ಇರುವಾಗ ನಾನು ಕನಸಿನ ಲೋಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಅದು ರಿಲೇಟಿವ್ ವರ್ಲ್ಡಲ್ಲಿ ಇರುತ್ತಾ, ಅಥವಾ ಅದು ರಿಲೇಟಿವ್ ವರ್ಲ್ಡ್ ಬಿಟ್ಟು ಬೇರೆ ಪ್ರಪಂಚ ಆಗಿರುತ್ತಾ ಅದು ಆ್ಯಕ್ಚುಲಿ? ಈಗ ನಾನು ಯಾಕೆಂದರೆ ಆ ಪ್ರಪಂಚ ನನ್ನ ಕನಸಿನ ಪ್ರಪಂಚದಲ್ಲಿ ನಾನು ಯಾಕೆ ಒಂದು ಹೇಳೋಕ್ಕಾಗ್ತಾಯಿಲ್ಲ, ಅಥೆಂಟಿಕೇಟ್ ಆಗಿ ಯಾಕೆ ಹೇಳೋಕ್ಕಾಗ್ತಾಯಿಲ್ಲ ಅಂತಂದರೆ ದಟ್ ಈಸ್ ನಾಟ್ ಕಂಟಿನ್ಯೂಷನ್. ಅದು ಕಂಟಿನ್ಯೂಷನ್ ಆಗ್ತಾಯಿಲ್ಲ ಅದು. ಸೊ ಅದು ಒಂದೇ ದಿನ ರಾತ್ರಿಯಲ್ಲಿ ಹಲವಾರು ಪ್ರಪಂಚಗಳನ್ನು ನೋಡ್ತೀನಿ ಅದರಲ್ಲಿ, ಎಲ್ಲೆಲ್ಲೋ ಕನೆಕ್ಟಿವಿಟಿ ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಅದು. ಸೊ ಹಾಗಾಗಿ ಅದು ನನ್ನ ಒಂದು ಜೀವನಕ್ಕೆ ರಿಲೇಟಿವ್ ಆಗ್ತಾಯಿಲ್ಲ. ಆದ ಕಾರಣ ಜಸ್ಟ್ ಅದನ್ನು ಕನಸಾಗಿ ತೊಗೊಂಡು, ಕನಸಲ್ಲಿ ನಾನು ತೊಗೊಂಡ್ರೂ ತೊಗೊಳ್ಳದೇ ಇದ್ರೂ ಕನಸು ಬರುತ್ತೆ. ಅದು ನನ್ನ ಪ್ರಮೇಯ ಇಲ್ದಂಗೆ ನಡೀತಕ್ಕಂಥದ್ದು. ಈಗ ಈ ನನ್ನ ರಿಲೇಟಿವ್ ವರ್ಲ್ಡ್ ಏನಿದೆ, ಇದು ನನ್ನ ಪ್ರಮೇಯದಿಂದ ನಡೆಯುತ್ತೆ. ನಾನು ಥಿಂಕ್ ಮಾಡ್ತಾಯಿದ್ದೀನಿ, ನನಗೆ ಕಾಣ್ತಾ ಇದೆ, ನನಗೆ ಕೇಳಿಸ್ತಾ ಇದೆ, ನಾನು ಸ್ಪರ್ಶ ಇದೆ, ಇದು ನನ್ನ ಒಂದು ಕಂಟ್ರೋಲಲ್ಲಿ ಬರುತ್ತೆ, ಇದು ನನ್ನ ಕಂಟ್ರೋಲಲ್ಲಿದೆ. ಇದು ಅದೇ ನೀನು ಡ್ರೀಮ್ ವರ್ಲ್ಡ್ ಇದೆ ಅಲ್ಲ, ದಟ್ ಈಸ್ ನಾಟ್ ಮೈ ಕಂಟ್ರೋಲ್. ಏನು ನಡೆಯೋದನ್ನು ಮಾತ್ರ ನೋಡ್ತೀನಿ, ಅಲ್ಲಿ ಸಾಕ್ಷೀಭೂತವಾಗಿರ್ತೀನಿ. ಅಲ್ಲಿ ನನಗೇನು ಕಂಟ್ರೋಲ್ ಇಲ್ಲ. ಒಂದು ವೇಳೆ ನಾನು ಅಲ್ಲಿ ಏನಾದರೂ ಕಂಟ್ರೋಲ್ ಮಾಡಬೇಕು ಅಂತ ಹೋದರೆ ನನಗೆ ಎಚ್ಚರ ಆಗುತ್ತೆ. ನಾವು ಕನಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ, ಕನಸು ಹೇಗೆ ನಡೆಯುತ್ತೆ, ಕನಸಿನ ಹಿಂದೆ ನೋಡ್ತಾ ಹೋದರೆ ನಿಮಗೆ ಎಚ್ಚರನೇ ಆಗಲ್ಲ. ಆ ಕನಸು ಹೋಗ್ತಾನೆ ಇರ್ತದೆ. ಆ ಕನಸಿಗೆ ಒಂದು ಲಾಜಿಕ್ ಇರಲ್ಲ. ನೀನು ಬಸ್ಸಲ್ಲಿ ಹೋಗ್ತಾ ಇರ್ತೀಯ, ಸ್ವಲ್ಪ ಹೊತ್ತಿಗೆ ಆಗಲೇ ಮೋಟ್ರ್ ಸೈಕಲ್ ಹೋಗ್ತಾ ಇರ್ತೀಯ, ಸ್ವಲ್ಪ ಹೊತ್ತಿಗೆ ನಡೆದು ಹೋಗ್ತಾ ಇರ್ತೀಯ, ಸ್ವಲ್ಪ ಹೊತ್ತಿಗೆ ಎಲ್ಲೋ ಮನೇಲಿ ಇರ್ತೀಯ. ಹೌದು, ಬಸ್ಸಲ್ಲಿಂದ ಇದ್ದೆ, ನಾನು ಮನೇಲಿ ಹೆಂಗಿದ್ದೆ ಅಂತ ನೀನು ಆಲೋಚನೆ ಮಾಡಿದ್ರೆ ಎಚ್ಚರ ಆಗ್ಬಿಡುತ್ತೆ ನನಗೆ. ನೀನು ಯಾವುದೂ ಆಲೋಚನೆ ಮಾಡಲಾರ್ದಂಗೆ ಕನಸು ಹೆಂಗೆ ಹೋಗ್ತಾ ಇದೆ, ಸುಮ್ಮನೆ ಕನಸನ್ನು ಫಾಲೋ ಮಾಡ್ಕೊಂಡೋದ್ರೆ ಕಾಮಾಗಿ ಹೋಗ್ತಾ ಇರ್ತದೆ. ಅಂದರೆ ಇವಾಗ ನಾವು ಕನಸು ಕಾಣ್ತಾ ಇರಬೇಕಾದ್ರೆ ಕೆಲವೊಂದು ಟೈಮು ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ನೈಟ್ ಟೈಮಲ್ಲಿ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ಅದನ್ನು ಡೀಪಾಗಿ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಮಲ್ಕೊಂಡಾಗ ಅದೇ ಒಂದು ಕನಸು, ಅದೇ ಒಂದು ಆಲೋಚನೆ ಕನಸಲ್ಲೂ ಕಂಟಿನ್ಯೂ ಆಗುತ್ತೆ. ಆ್ಯಕ್ಚುಲಿ ಅದು ನನ್ನ ರಿಲೇಟಿವ್ ವರ್ಲ್ಡ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದಲ್ಲ ಆ್ಯಕ್ಚುಲಿ? ಈಗ ನಾವು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮೈಂಡ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಡ್ರೀಮ್ ವರ್ಲ್ಡ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ಸಪ್ರೇಟ್ ಸಬ್ಜೆಕ್ಟ್ ಅದು. ಓಕೆ. ಸೊ ಆ ಡ್ರೀಮ್ ವರ್ಲ್ಡಿಗೆ ಸಂಬಂಧಿರತಕ್ಕಂಥ ಒಂದು ಏನು ಕಂಟೆಂಟ್ ಇದೆ ಅದು ಸಪ್ರೇಟ್ ಅದು. ಓಕೆ. ಅದು ಯಾವ ರೀತಿ ಇವಾಗ ಫಸ್ಟ್ ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ದೀರಿ,
ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳು ನಿಮ್ಮ ಕನಸಲ್ಲಿ ಬರ್ಬೋದು ಅಥವಾ ಬರದೇ ಇರ್ಬೋದು. ಓಕೆ. ಅಥವಾ ನಿಮ್ಮ ಯಾವತ್ತೋ ಏನೋ ಎಲ್ಲೋ ಕೇಳಿಸ್ಕೊಂಡಿದ್ದು ಬರ್ಬೋದು, ಎಲ್ಲೋ ನೋಡಿದ್ದು ಬರ್ಬೋದು, ನೋಡಲಾರದ್ದು ಬರ್ಬೋದು, ನಮಗೆ ಗೊತ್ತಿಲ್ಲ ಅದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಅದು ಹೇಗೆ ಬಿತ್ತು, ಯಾವ ರೀತಿ ಬಂತು ಅನ್ನೋದನ್ನು ನಾವು ಸಪ್ರೇಟ್ ಇಟ್ಬಿಟ್ಟು ಇಲ್ಲಿ ಕೇವಲ ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದ ಡ್ರೀಮ್ ವರ್ಲ್ಡ್, ಅದು ಕನಸಿನ ಪ್ರಪಂಚ. ಓಕೆ ಓಕೆ. ಸಾಪೇಕ್ಷ ಪ್ರಪಂಚ ಅಂದರೆ ನಾನು ಕನಸಿನಿಂದ ಎಚ್ಚರ ಆಗಿ ಬಂದ ಮೇಲೆ ಒಂದು ಪ್ರಪಂಚ ಇದೆ, ನಿದ್ದೆಯಲ್ಲಿ ಒಂದು ಪ್ರಪಂಚ ಇದೆ ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕನಸನ್ನ ಕುರಿತು ನಾವು ಮಾತಾಡೋದು ಹೋದರೆ ಮತ್ತೆ ನಾವು ಕಂಪ್ಲೀಟ್ ಟಾಪಿಕ್ ಡೈವರ್ಟ್ ಆಗುತ್ತೆ. ಓಕೆ. ಇವಾಗ ನೀವು ಕ್ಲಾರಿಟಿ ಮಾಡ್ಕೋಬೇಕಾಗಿರೋದು, ಕನಸಿನ ಕುರಿತು ಮಾತಾಡೋದ ಅಥವಾ ಪ್ರಪಂಚದ ಕುರಿತು ಮಾತಾಡೋದ? ಸೊ ಇವಾಗ ನಾವು ಪ್ರಪಂಚದ ಕುರಿತು ಮಾತಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಅಂದರೆ ಪ್ರಪಂಚದ ಕುರಿತೇ ಮಾತಾಡೋಣ. ಸೊ ನಾನು ಹೇಳ್ತಾ ಇರೋದು, ಕನಸಿನಲ್ಲಿ ಪ್ರಪಂಚ ಇರುತ್ತಲ್ಲ, ಆ ಪ್ರಪಂಚ ನಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ನನ್ನ ಲಾಜಿಕ್ ವರ್ಲ್ಡ್ ಅಂದರೆ ಎಚ್ಚರಗೊಂಡಾಗ ನಮಗೆ ಬರ್ತಕ್ಕಂಥ ಪ್ರಪಂಚ ನನ್ನ ಕಂಟ್ರೋಲಲ್ಲಿದೆ. ನನ್ನ ಕಂಟ್ರೋಲ್ ಅಂತ ಇನ್ ದ ಸೆನ್ಸ್, ನಾನು 5 ಸೆನ್ಸಸ್ನ ನಾನು ಕಂಟ್ರೋಲ್ ಮಾಡಿದ್ರೆ ನನ್ನ ಪ್ರಪಂಚ ಕಂಟ್ರೋಲ್ ಆಗುತ್ತೆ. ಓಕೆ. ನಾನು ನೋಡಬೇಕು ಅಂದ್ಕೊಂಡ್ರೆ ನೋಡ್ತೀನಿ, ಇಲ್ಲ ಬೇಡಪ್ಪ ಕಣ್ಣು ಮುಚ್ಕೊತೀನಿ. ಕೇಳಬೇಕು ಅಂದರೆ ಕೇಳ್ತೀನಿ, ಇಲ್ಲ ಬೇಡಪ್ಪ ಕಿವಿ ಮುಚ್ಕೊತೀನಿ. ಓಕೆ. ತಿನ್ನಬೇಕು ಅಂದರೆ ತಿಂತೀನಿ, ಇಲ್ಲಪ್ಪ ಬಾಯಿ ಮುಚ್ಕೊತೀನಿ. ಸೊ ಇಟ್ ಈಸ್ ಆಲ್ ಇನ್ ಮೈ ಕಂಟ್ರೋಲ್. 5 ಸೆನ್ಸಸ್ನ ಕಂಟ್ರೋಲ್ ಮಾಡಿದ್ರೆ ನಿನ್ನ ಪ್ರಪಂಚ ಕಂಟ್ರೋಲ್ ಆಗುತ್ತೆ. ಅಂದರೆ 5 ಸೆನ್ಸಸ್ಸೇ ಪ್ರಪಂಚ ಆಗಲಿ, ಪ್ರಪಂಚ ನಿಜವಾದ ಪ್ರಪಂಚ ಇದೆಯೋ ಇಲ್ಲೋ ನನ್ನ ಸಂಬಂಧ ಇಲ್ಲ. ಅಂಡರ್ಸ್ಟ್ಯಾಂಡ್? ಓಕೆ. ನನ್ನ 5 ಸೆನ್ಸಸ್ ಈಸ್ ಮೈ ವರ್ಲ್ಡ್. ಅಂದರೆ ನನ್ನ ಏನು ಪಂಚ ಜ್ಞಾನೇಂದ್ರಿಯಗಳೇನಿದ್ದಾವೆ ಇವು ನನ್ನ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾ ಇದ್ದಾವೆ ಅನುಕ್ಷಣ. ಸೊ ನನ್ನ ಪಂಚ ಜ್ಞಾನೇಂದ್ರಿಯಗಳು ಇಲ್ಲ ಅಂದರೆ ಪ್ರಪಂಚ ಇಲ್ಲ ನನಗೆ. ಅಂದರೆ ಇವಾಗ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಯಾವುದೋ ಒಂದು ನಮಗೆ ಇಲ್ಲ ಅಂತ ಅಂದ್ಕೊಳ್ಳಿ. ಕಣ್ಣು ಬ್ಲೈಂಡ್ ಕುರುಡ್ರು ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕುರುಡ್ರಿಗೆ ಆ ಒಂದು ಜ್ಞಾನೇಂದ್ರಿಯ ಇಲ್ಲ ಅಂತ ಹೇಳಿದಾಗ ನಾವು ಅವ್ರಿಗೆ ಪ್ರಪಂಚದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅವ್ರಿಗೆ? ಈಗ 5 ಸೆನ್ಸಸ್ಸಲ್ಲಿ ನೀವು ಕುರುಡ ನೋಡಲ್ಲ ಪ್ರಪಂಚ ಅಂತ ಹೇಳ್ತೀವಿ. ಕುರುಡ ನೋಡ್ತಾ ಇದ್ದಾಗ ಶಬ್ದನೇ ಅವನ ಪ್ರಪಂಚ. ಸೊ ನಿನಗೆ ನೋಟ ಹೇಗೆ ಪ್ರಪಂಚನೋ, ನೋಟದ ಜೊತೆಗೆ ಶಬ್ದ ಬರುತ್ತೆ ನಿನಗೆ. ಅವನಿಗೆ ಶಬ್ದ ಮುಖ್ಯವಾದ ಒಂದು ಭೂಮಿಕೆ ಆಗುತ್ತೆ ಅಲ್ಲಿ. ಶಬ್ದದಿಂದ ಪ್ರಪಂಚವನ್ನು ಗ್ರಹಿಕೆ ಮಾಡ್ತಾನೆ ಅಲ್ಲಿ. ನೀನು ನೋಟ ಕಣ್ಣುಗಳಿಂದ ಗ್ರಹಿಕೆ ಮಾಡ್ತೀನಿ, ನಾನು ಕಣ್ಣುಗಳಿಂದ ಗ್ರಹಿಕೆ ಮಾಡಿ ಶಬ್ದದಿಂದ ಕನ್ಫರ್ಮ್ ಮಾಡಿಕೊಡ್ತೀನಿ ನಾನು. ಅವನು ಶಬ್ದದಿಂದ ಗ್ರಹಿಕೆ ಮಾಡಿ ಸ್ಪರ್ಶದಿಂದ ಕನ್ಫರ್ಮ್ ಮಾಡ್ಕೊಳ್ತಾನೆ. ಓಕೆ. ಅಥವಾ ಅವನು ಮುಟ್ತಾನೆ, ಟಚ್ ಮಾಡ್ತಾನೆ. ಸೊ ಕನ್ಫರ್ಮೇಷನ್, ಅದು ಟಚ್ ಇದೆಲ್ಲ ಮಾತ್ರ ಕನ್ಫರ್ಮೇಷನ್. ಶಬ್ದ ಅನ್ನೋದು ಗ್ರಹಿಕೆ, ಶಬ್ದ ಅನ್ನೋದು ಪ್ರಪಂಚ ಅವನಿಗೆ. ಓಕೆ. ಸೊ ಈ ರೀತಿಯಾಗಿ ಈ 5 ಸೆನ್ಸಸ್ನಲ್ಲಿ 1-2 ಸೆನ್ಸಸ್ ಇಲ್ಲ ಅಂದರೂ ಕೂಡ ಅವನು ಪ್ರಪಂಚವನ್ನು ನೋಡುವಂಥ, ಪ್ರಪಂಚವನ್ನು ಗ್ರಹಿಕೆ ಮಾಡುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅವನಿಗೆ ಕೂಡ. ಸೊ ಹಾಗಾದರೆ ನೀವಿಲ್ಲಿ ಹೇಳ್ತಾ ಇರೋದು, ನನ್ನ ಒಂದು 5 ಸೆನ್ಸಸ್ಸಿಂದ ನಾನೇನು ಅನುಭವಿಸ್ತಾ ಇದ್ದೇನಲ್ಲ, ಅದು ಒಂದು ನನ್ನ ಅನುಭವಕ್ಕೆ ಬರ್ತಕ್ಕಂಥದ್ದು, ಅದು ರಿಲೇಟಿವ್ ವರ್ಲ್ಡ್ ಅಂತ ಹೇಳಿ ಕರಿತಾ ಇದ್ದಾರೆ ಆ್ಯಕ್ಚುಲಿ. ರಿಲೇಟಿವ್ ವರ್ಲ್ಡ್ ಅಂದರೆ ನಿನಗೆ ಸಂಬಂಧ ಆಗಿರ್ತಕ್ಕಂಥದ್ದು. ರಿಲೇಟಿವ್ ಅಂದರೆ ಏನು? ಸಂಬಂಧಪಟ್ಟು ನೀನು ಅದ್ರ ಜೊತೆ ಸಂಬಂಧ ಕಲ್ಪಿಸ್ಕೊಳ್ತೀಯ. ಅಂದರೆ ನಿನ್ನ ಮನಸ್ಸು, ನಿನ್ನ ಪಂಚೇಂದ್ರಿಯಗಳ ಅಂದರೆ ನಿನ್ನ 5 ಸೆನ್ಸಸ್ನಿಂದ ತೊಗೊಂಡಿರ್ತಕ್ಕಂಥ ಇನ್ಫಾರ್ಮೇಷನ್ ಜೊತೆ ಅನುಸಂಧಾನವನ್ನು ಹೊಂದಿದಾಗ ಅದು ರಿಲೇಟಿವ್ ಆಗುತ್ತೆ. ಅದು ನಿನ್ನ ಮನಸ್ಸಲ್ಲಿ ಈ 5 ಸೆನ್ಸಸ್ಸಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲವು ವಿಷಯಗಳು ಇದ್ದಾಗಲೂ ಕೂಡ ನಿನ್ನ ಮನಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಅದು ರಿಲೇಟಿವ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಿನಗೆ ಚೈನಾ ಭಾಷೆ ಗೊತ್ತಿಲ್ಲ ಅಂದರೆ ನಿನ್ನ ಮೈಂಡಲ್ಲಿ ಚೈನಾ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲ. ಹೌದು. ಈ 5 ಸೆನ್ಸಸ್ ಮುಖಾಂತರ ಅಂದರೆ ಶಬ್ದದ ಮುಖಾಂತರ ಯಾರಾದರೂ ಚೀನಿ ಭಾಷೆ ಮಾತಾಡಿದರು, ಡಸಂಟ್ ರಿಲೇಟಿವ್. ಹೌದು, ನಿನಗೆ ರಿಲೇಟಿವ್ ಆಗಲ್ಲ, ನನಗೆ ಆ ಲ್ಯಾಂಗ್ವೇಜೇ ಅರ್ಥ ಆಗಲ್ಲ. ಎಕ್ಸಾಕ್ಟ್ಲಿ. ಪ್ರಪಂಚದಲ್ಲಿ ಇದ್ದರೂ ಕೂಡ ನಿನ್ನ ಪ್ರಪಂಚದಲ್ಲಿ ಇಲ್ಲ ಅದು. ನಿನ್ನ ರಿಲೇಟಿವ್ ವರ್ಲ್ಡಲ್ಲಿ ಆ ಭಾಷೆ ಇಲ್ಲ. ಸೊ ಹಾಗಾಗಿ ಇವಾಗ ಈ ಒಂದು ರಿಲೇಟಿವ್ ವರ್ಲ್ಡ್ ಅನ್ನೋದು ಯಾವಾಗ ಹುಟ್ಟುತ್ತೆ? ಅದು ನನ್ನ ಒಂದು ಅನುಭವಕ್ಕೆ, ನಾನು ತಾಯಿಯ ಹೊಟ್ಟೆಯಲ್ಲಿ ಹೊರಗಡೆ ಬಂದಾಗ, ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಆ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತ ಅನ್ಬೋದಾ? ಪ್ರಪಂಚ ಅಂದರೆ ಏನು? ಫಸ್ಟು ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಾನು ಪ್ರಪಂಚ ಅಂತ ಹೇಳಿ ಅನ್ಕೋತೇನೆ. 5 ಸೆನ್ಸಸ್ಸಿಗೆ ಇವಾಗ ಹೇಳಿದ್ರಲ್ಲ ನೀವು. ಈಗ ಹುಟ್ಟಿದ ಮಗು ಇರುತ್ತದೆ, ಹುಟ್ಟಿದ ಮಗು ಕೂಡ 5 ಸೆನ್ಸಸ್ ಇರ್ತವೆ. ಕಣ್ಣಿರ್ತವೆ, ಕಿವಿ ಇರ್ತದೆ, ಕಿವಿ ಕೇಳಿಸ್ತದೆ, ಕಣ್ಣು ಕಾಣ್ತದೆ.
ಸೊ ಅದಕ್ಕೂ ಸ್ಪರ್ಶೇಂದ್ರಿಯ ಇರುತ್ತೆ, ಅದಕ್ಕೂ ಹಸಿವಾಗುತ್ತೆ, ಎಲ್ಲವೂ 5 ಸೆನ್ಸಸ್ ಮಗು ಕೆಲಸ ಮಾಡ್ತವೆ. ಹಾಗಾದರೆ ಮಗುಗೆ ಪ್ರಪಂಚ ಇದೆಯಾ? ಖಂಡಿತ ಇದೆ. ಹಾಂ, ಇದೆಯಾ? ಇಲ್ಲ. ಯಾಕೆಂತಂದರೆ ಮಗುಗೆ ಪ್ರಪಂಚ ನಿರ್ಮಾಣ ಆಗಿಲ್ಲ, ಅದು ಅಂದರೆ ಇಟ್ ಡಸಂಟ್ ಎಕ್ಸಿಸ್ಟ್. ಯಾಕೆಂತಂದರೆ ಯಾವಾಗ ಮಗುಗೆ ಒಂದು ಮನಸ್ಸು ಬರುತ್ತೆ, ಆಲೋಚನೆಗಳ ಒಂದು ಸಮೂಹವೇ ಪ್ರಪಂಚ. ಪ್ರಪಂಚ ಈಸ್ ನಾಟ್ ಎ ಡಿಫ್ರೆಂಟ್, ಅದೊಂದು ಸಪ್ರೇಟ್ ಇದಲ್ಲ. ಆಲೋಚನೆಗಳ ಸಮೂಹ ಪ್ರಪಂಚ. ಮಗು ಯಾವಾಗ ಸ್ವತಂತ್ರವಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ, ಅವಾಗ ಪ್ರಪಂಚ ಕ್ರಿಯೇಟ್ ಆಗಕ್ಕೆ ಶುರು ಆಗುತ್ತೆ. ಸೊ ತಾಯಿ ಗರ್ಭದಲ್ಲಿ ಮಗು ಸೆನ್ಸಸ್ ಡೆವಲಪ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಡೆವಲಪ್ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಾಯಿ ಗರ್ಭನೇ ಒಂದು ಪ್ರಪಂಚ ಅಂತ ಹೇಳಿ ನಾವು ಕರಿಬೋದಲ್ಲ? ಅಲ್ಲ, ಅದನ್ನು ಸೈಕಾಲಜಿಸ್ಟ್ಗಳು ಏನು ಹೇಳ್ತಾರೆ ಅಂದರೆ, ತಾಯಿ ಗರ್ಭದಲ್ಲಿದ್ದಾಗ ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರ ಇರುತ್ತೆ ಅಂತ. ಸೊ ಅದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಅದು. ಓಕೆ. ಸೊ ನಮಗೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಪ್ರಪಂಚ ಅನ್ನೋದು ಯಾವಾಗ ನಮಗೆ ಎಕ್ಸಿಸ್ಟ್ ಆಗುತ್ತೆ ಅಂತ. ಆಲೋಚನೆಗಳ ಸಮೂಹ ಪ್ರಪಂಚ ಅಂತ ಅಂದ್ಕೊಂಡಾಗ ನಾನು ಆಲೋಚನೆ ಮಾಡತಕ್ಕಂಥ ಒಂದು ಪರಿಣಿತಿ ಬಂದಾಗ ಪ್ರಪಂಚ ಇರುತ್ತೆ ನನಗೆ. ಸೊ ಒಂದು ವೇಳೆ ನಾನು ಆಲೋಚನೆ ಮಾಡ್ತಾ ಇಲ್ಲ, ನನಗೆ ಸ್ವತಂತ್ರವಾದ ಆಲೋಚನೆ ಇಲ್ಲ, ನಾನು ಇನ್ನೂ ಆಲೋಚನೆ ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ, ಆಗ ತಂದೆ ತಾಯಿಗಳ ಪ್ರಪಂಚದಲ್ಲಿ ನಾನು ಇರ್ತೀನಿ. ನಾನು ಅಷ್ಟೇ. ತಂದೆ ಏನು ಹೇಳಿದ್ರೆ ಅದಕ್ಕೆ ಕೇಳ್ತೀನಿ, ತಾಯಿ ಏನು ಹೇಳ್ತಾರೆ ಅದನ್ನು ಒಪ್ಕೊತೀನಿ ಅಷ್ಟೇ. ತಾಯಿದನ್ನು ಹಾಲು, ನಾನು ಹಾಲು ಅಂತೀನಿ, ತಾಯಿದನ್ನು ನೀರು ಅಂತೀನಿ ನಾನು. ಬಟ್ ನನಗೆ ಆಗಿರ್ತಕ್ಕಂಥ ಸ್ವತಂತ್ರವಾದ ಆಲೋಚನೆ ಇಲ್ಲ. ಯಾವಾಗ ನನಗೆ ಆಗಿರ್ತಕ್ಕಂಥ ಸ್ವತಂತ್ರವಾದ ಆಲೋಚನೆ ಬರುತ್ತೆ, ಆವಾಗ ನನ್ನ ಪ್ರಪಂಚ ಕ್ರಿಯೇಟ್ ಆಗುತ್ತೆ. ಅಂದರೆ ಅಲ್ಲಿ ಮೈಂಡ್ ಯಾವಾಗ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಒಂದು ಪ್ರಪಂಚ ಅನ್ನೋದು ನಾನೇ ಸೃಷ್ಟಿ ಮಾಡ್ಕೋತಾ ಹೋಗ್ತೀನಿ ಅಂತ ಹೇಳಿ. ಎಕ್ಸಾಕ್ಟ್. ಅಂದರೆ ಈ ಪ್ರಪಂಚ ಅನ್ನೋದು ಸೃಷ್ಟಿಯಾಗಿ ಬಂದ್ಬಿಡಲ್ಲ ನನ್ನ ಹತ್ರ. ನಾನು ಡೈಲಿ ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನೀವು ಒಂಥರ ಡಾಟ್ಸ್ ಇಟ್ಟು ನೀವು ಒಂದು ಯಾವುದನ್ನು ಗ್ರಾಫ್ ಬರ್ದಂಗೆ ಅದನ್ನು ಕ್ರಿಯೇಟ್ ಆಗ್ತಾನೇ ಇರ್ತದೆ. ಈಚ್ ಆ್ಯಂಡ್ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಇದು ಕ್ರಿಯೇಟ್ ಆಗ್ತಾನೇ ಇರ್ತದೆ ಪ್ರಪಂಚ. ಅಪ್ ಟು ಟಿಲ್ ಎಂಡ್ ಇದು ಕ್ರಿಯೇಟ್ ಆಗ್ತಾನೇ ಇರ್ತದೆ, ಇದು ಎಸ್ಟಾಬ್ಲಿಷ್ ಆಗ್ತಾನೇ ಇರ್ತದೆ ಪ್ರಪಂಚ. ಅಂದರೆ ಇಲ್ಲಿ ನಾನು ನನ್ನ ಒಂದು ಎನ್ವಿರಾನ್ಮೆಂಟಲ್ಲಿ ನಾನು ಯಾವುದಕ್ಕೆ ಎಕ್ಸ್ಪೋಸ್ ಆಗ್ತಾಯಿದ್ದೀನಿ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಇವತ್ತಿನ ದಿವಸ ನಾನು ಒಳ್ಳೆಯ ಒಂದು ಫ್ರೆಂಡ್ ಸರ್ಕಲ್ಗೆ ಎಕ್ಸ್ಪೋಸ್ ಆದರೆ ಅಲ್ಲಿ ಇರ್ತಕ್ಕಂಥ ಪ್ರಪಂಚನ ನಾನು ಕಾಣ್ತೀನಿ, ಅಥವಾ ಬ್ಯಾಡ್ ಸರ್ಕಲ್ ಇರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟಿಗೆ ಎಕ್ಸ್ಪೋಸ್ ಆದರೆ ಅಲ್ಲಿ ಪ್ರಪಂಚ ನಂದು ಅಲ್ಲಿ ಸೃಷ್ಟಿ ಮಾಡ್ಕೋತಾ ಹೋಗ್ತೀನಿ ಅಂತ ಹೇಳಿ ಅನ್ಬೋದಲ್ಲ. ಸೊ ಹಾಗಾಗಿ ಆಯ್ಕೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ? ಅದೇ, ಅದು 100% ಅದು ಸತ್ಯ ಅದು. ಯಾಕೆಂತಂದರೆ ಇಲ್ಲಿ ಕೆಟ್ಟ ಪ್ರಪಂಚ ಒಳ್ಳೆ ಪ್ರಪಂಚ ಅನ್ನೋದಿಲ್ಲ. ನಾವು ಅಂದ್ಕೊಳ್ತೀವಿ ಆ ಫ್ರೆಂಡ್ಸ್ ಪ್ರಪಂಚ, ಕೆಲವು ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಕೆಟ್ಟ ಪ್ರಪಂಚ, ಕೆಲವು ಫ್ರೆಂಡ್ಸ್ ಇರ್ತಾರೆ ಒಳ್ಳೆ ಪ್ರಪಂಚ ಅಂತ. ಆ ಥರ ಇಲ್ಲ. ಪ್ರಪಂಚ ಅನ್ನೋದು ನನ್ನಲ್ಲೇ ಇದೆ. ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರಪಂಚದಲ್ಲಿ ಅವರೆಲ್ಲ ಇದ್ದಾರೆ ಹೊರತು ಅಲ್ಲಿ ಸಪ್ರೇಟಾಗಿ ಅವರಿಲ್ಲ ನನ್ನ ಹತ್ರ. ಸೊ ಇವನು ಬೇರೆ ಅವನು ಬೇರೆ, ನನ್ನ ಇಲ್ಲ. ಸೊ ನನ್ನ ಪ್ರಪಂಚದಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾತ್ರಗಳವೆಲ್ಲ. ಅರ್ಥ ಆಯ್ತಾ? ಸೊ ನೀನು ಅದನ್ನು ಯಾವ ರೀತಿ ತೊಗೊತಾ ಇದೆಯಾ ಅನ್ನೋದು ನಿನ್ನ ಪ್ರಪಂಚ, ಅಂದರೆ ನಿನಗೆ ಬಿಟ್ಟಿರ್ತಕ್ಕಂಥ ವಿಷಯ ಅದು. ಅಗೇನ್ ಇದು ಮತ್ತೆ ಮೈಂಡಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಅನ್ಬೋದು. ಅಲ್ಲ, ಮೈಂಡೇ ಪ್ರಪಂಚ. ನಾನು ಹೇಳ್ತಾ ಇರೋದು ಪ್ರಪಂಚ ಬೇರೆ ಮೈಂಡ್ ಬೇರೆ ಅಲ್ಲ, ನಿನ್ನ ಮೈಂಡೇ ಪ್ರಪಂಚ. ಸೊ ಆ ಪ್ರಪಂಚನ ನೀನು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು, ಅದು ಬಿಟ್ಟರೆ ಪ್ರಪಂಚನೇ ಇಲ್ಲ. ನೀನು ಏನು ಅಬ್ಸಲ್ಯೂಟ್ ವರ್ಲ್ಡ್ ಅಂತ ನೀನೇನು ರಿಲೇಟಿವ್ ವರ್ಲ್ಡ್ ಅಂತ ಏನು ಅಂದ್ಕೊತಾ ಇದೆಯಲ್ಲ, ಆ ರಿಲೇಟಿವ್ ವರ್ಲ್ಡು ಇಟ್ಸ್ ಕ್ರಿಯೇಟೆಡ್ ಬೈ ಯುವರ್ ಮೈಂಡ್. ಸೊ ನಿನ್ನ ಮೈಂಡ್ ಕ್ರಿಯೇಷನ್ ಮಾಡಿರ್ತಕ್ಕಂಥ ವರ್ಲ್ಡ್ ಅದು. ಅದು ಯಾವ ರೀತಿ ಕ್ರಿಯೇಷನ್ ಮಾಡಿತು? ನಿನ್ನ ಥ್ರೋ 5 ಸೆನ್ಸಸ್ ಮುಖಾಂತರ ಅದು ನಿರ್ಮಿಸ್ತಾನೇ ಇರ್ತದೆ. ಪ್ರತಿ ಕ್ಷಣ ಅದು ಬಿಲ್ಟ್ ಮಾಡ್ತಾನೇ ಇರ್ತದೆ ಪ್ರಪಂಚವನ್ನು. ಸರ್, ಇವಾಗ ನೂರಾರು ದೇಶಗಳಿದ್ದಾವೆ. ಈ ಭೂಮಿ ಮೇಲೆ 850 ಕೋಟಿ ಜನ ವಾಸಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಅವರೆಲ್ಲ ಒಂದು ಆಬ್ಸಲ್ಯೂಟ್ ಪ್ರಪಂಚದಲ್ಲಿದ್ದಾರಾ ಅಥವಾ ನಿಮ್ಮ ಪ್ರಪಂಚದಲ್ಲಿ ಇದ್ದಾರಾ? ಆ್ಯಕ್ಚುಲಿ ನನ್ನ ಪ್ರಪಂಚ ಭಾಳ ಚಿಕ್ಕ ಪ್ರಪಂಚ. ಓಕೆ. ಜಸ್ಟ್ ನನ್ನ ಮೊಬೈಲ್ ಫೋನಲ್ಲಿ ಎಷ್ಟು ಒಂದು ಕನೆಕ್ಷನ್ಸ್ ಇರ್ತವೆ ಅಷ್ಟು ನನ್ನ ಪ್ರಪಂಚ ಅಷ್ಟೇ. ಸೊ ಅದಕ್ಕಾಗಿ ಅಬ್ಸಲ್ಯೂಟ್ ವರ್ಲ್ಡ್ ಅನ್ನೋದೇನಿದೆ ಅದು ತುಂಬ ದೊಡ್ಡ ಪ್ರಪಂಚ ಅದು. ಸೊ ನನ್ನ ಪ್ರಪಂಚ ಭಾರಿ ಚಿಕ್ಕ ಪ್ರಪಂಚ, ಅಂದರೆ ಲಿಮಿಟೆಡ್ ವರ್ಲ್ಡ್ ನಂದು. ಅಬ್ಸಲ್ಯೂಟ್ ವರ್ಲ್ಡ್ ಆಲ್ಸೋ ಲಿಮಿಟೆಡ್ ಆಗಿರ್ಬೋದು, ಬಟ್ ನನ್ನ ಲಿಮಿಟೆಡ್ ವರ್ಲ್ಡ್ ಕಂಪೇರ್ ಮಾಡಿದಾಗ ಅದು ತುಂಬ ದೊಡ್ಡದದು. ಸೊ ಇವತ್ತು ನನಗೆ ತಿಳಿಯದೇ ಇರತಕ್ಕಂಥ ದೇಶಗಳಿರ್ಬೋದು, ಭಾಷೆಗಳಿರ್ಬೋದು, ಜನಗಳಿರ್ಬೋದು, ಅವು ಅಬ್ಸಲ್ಯೂಟ್ ಪ್ರಪಂಚದಲ್ಲಿ ಇರ್ಬೋದು ಅದು. ಬಟ್ ನನಗೇನು ಸಂಬಂಧ ಅದರಿಂದ?
ಓಕೆ. ಸೊ ನನ್ನ ಲಿಮಿಟೆಡ್ ವರ್ಲ್ಡಲ್ಲಿ ನಾನು ಈ ಜೀವನ ಮಾಡ್ತಕ್ಕಂಥ ಪ್ರಪಂಚದ ಕುರಿತು ನಾನು ಆಲೋಚನೆ ಮಾಡಬೇಕೇ ಹೊರತು ಅಬ್ಸಲ್ಯೂಟ್ ವರ್ಲ್ಡ್ ಬಗ್ಗೆ ನನ್ನ ಆಲೋಚನೆ ಹೇಗೆ ಕನೆಕ್ಟ್ ಆಗುತ್ತೆ? ಅಂದರೆ ನಾನು ಇವತ್ತು ಇಂಡಿಯಾದಿಂದ US ಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ಸೊ ಅಲ್ಲಿಗೆ ನಾನು ಎಂಟ್ರಿ ಕೊಟ್ಟಾಗ ಮಾತ್ರ ನನ್ನ ಒಂದು ಪ್ರಪಂಚ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಹೌದು. ಅದೆಲ್ಲ ಯಾಕೆ, ನೀನು ರಾತ್ರಿ ಮಲಗಿದಾಗ ನಿನ್ನ ಪ್ರಪಂಚ ಇಲ್ಲ, ಮತ್ತೆ ಬೆಳಗ್ಗೆ ಕಣ್ಣು ತೆಗೆದಾಗ ಪ್ರಪಂಚ ಬರುತ್ತೆ. ಇದನ್ನೇ ಕ್ವಾಂಟಮ್ ಫಿಸಿಕ್ಸ್ ಕೂಡ ಇದನ್ನೇ ಹೇಳ್ತಾ ಇದೆ. ಓಕೆ. ಅಬ್ಸರ್ವರ್ ಎಫೆಕ್ಟ್ ಅಂದ್ರೆ ಇದೇನೆ, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಇದೇನೆ. ಸೊ ಇದೇನು ಹೇಳುತ್ತೆ, ನಾವು ನೋಡಿದಾಗ ಒಂದು ರೀತಿಯಾಗಿ, ನೋಡದೇ ಇರೋವಾಗ ಒಂದು ರೀತಿಯಾಗಿ ಅಲ್ಲಿ ಕಣಗಳು ತಮ್ಮ ಒಂದು ಕೆಲಸವನ್ನು ಮಾಡ್ತವೆ. ಅಂದರೆ ನಮ್ಮ ಒಂದು ದೃಷ್ಟಿಯನ್ನು ನೆಟ್ಟಾಗ ಆ ಒಂದು ಕಣ, ದೇವಕಣ ಅಂತ ಏನು ಕರಿತೀವಿ, ಅಂದರೆ ಇವತ್ತು ಹೋಲ್ ಯೂನಿವರ್ಸ್ ಕ್ರಿಯೇಟ್ ಆಗೋದಕ್ಕೆ, ನಾವು ಕ್ರಿಯೇಟ್ ಆಗೋದಕ್ಕೆ, ಪ್ರಪಂಚ ಕ್ರಿಯೇಟ್ ಆಗಿ ಕಾರಣವಾಗಿರ್ತಕ್ಕಂಥ ಒಂದು ದೇವಕಣ ನನ್ನ ಒಂದು ಅಬ್ಸರ್ವರ್, ನಾನು ಅಬ್ಸರ್ವ್ ಮಾಡಿದಾಗ ಅದು ಪಾರ್ಟಿಕಲ್ ಆಗ್ತಾ ಇದೆ. ನಾನು ಅಬ್ಸರ್ವ್ ಮಾಡದೇ ಇದ್ದಾಗ ಅದು ವೇವ್ಸ್ ಆಗ್ತಾ ಇದೆ. ಇದು ಮೂಲ ಸಿದ್ಧಾಂತ ಇದು, ಹೌದಾ? ಸೊ ನಾನು ಬೆಳಗ್ಗೆ ಕಣ್ಣು ತೆಗೆದಾಗ ಪ್ರಪಂಚ ಮತ್ತೆ ಪ್ರತ್ಯಕ್ಷ ಆಗ್ತಾ ಇದೆ, ಅಂದರೆ ಅಲ್ಲಿ ಪಾರ್ಟಿಕಲ್ ಆಯ್ತದು. ನಾನು ಕಣ್ಣು ಮುಚ್ಚಿ ಮಲಗಿದಾಗ ಅದೇನಾಗಿತ್ತದು? ವೇವ್ಸ್ ಆಗಿತ್ತು. ಅಂದರೆ ಈ ಪ್ರಪಂಚ ಕಂಪ್ಲೀಟ್ ವೇವ್ಸ್ ಆಗಿತ್ತದು. ನನ್ನ ಪ್ರಪಂಚ ಇಲ್ಲ, ಅದು ಹೋಗ್ಬಿಡ್ತು ಪ್ರಪಂಚ ಅದು. ನಾನು ಮತ್ತೆ ಬೆಳಿಗ್ಗೆ ಕಣ್ಣು ತೆಗೆದಾಗ ಮತ್ತೆ ಪಾರ್ಟಿಕಲ್ ಆಗಿ ಕಾಣ್ತಾ ಇದೆ. ಇವಾಗ ನನ್ನ ಒಂದು ಅಂದಾಜು ಪ್ರಕಾರ ನಿಮ್ಮ ಪ್ರಶ್ನೆ ಏನು ಅಂತಂದರೆ, ಇವತ್ತು ನಾನು ನೋಡೋ ಪ್ರಪಂಚ ಮಾತ್ರ ಎಕ್ಸಿಸ್ಟ್ ಆಗಿರಬೇಕು. ಇವತ್ತು ನೀವು ಅಮೇರಿಕಕ್ಕೆ ಹೋಗ್ತಾ ಇದ್ದೀವಿ, ಅಮೇರಿಕಾದಲ್ಲಿ ಎಕ್ಸಿಸ್ಟ್ ಆಗುತ್ತಲ್ಲ ಅಂತ ಕೇಳ್ತೀರಿ ನೀವು. ಅಂದ್ರೇನು, ನಾನು ಹೋದಾಗ ಅಮೇರಿಕ ಎಕ್ಸಿಸ್ಟ್ ಆಗುತ್ತಾ, ಅಥವಾ ನಾನು ಇಲ್ಲಿದ್ದಾಗಲೂ ಕೂಡ ಅಮೇರಿಕ ಎಕ್ಸಿಸ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಿ ನೀವು. ನೀವು ಫ್ಲೈಟಲ್ಲಿ ಅಮೇಲಿಂದ ಹೋಗಿ ಅಮೇರಿಕಕ್ಕೆ ಇಳಿದಾಗ ಅಮೇರಿಕ ಎಕ್ಸಿಸ್ಟ್ ಆಗುತ್ತಾ, ಅಥವಾ ನಾನು ಇಲ್ಲಿ ಬೆಳಗ್ಗೆ ಎದ್ದಾಗಲೂ ಕೂಡ ನನ್ನ ಪ್ರಪಂಚದ ಜೊತೆಗೆ ಅಮೇರಿಕನೂ ಕೂಡ ಎಕ್ಸಿಸ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಿ, ಹೌದಾ? ಓಕೆ. ಈಗ ಈ ಒಂದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟಲ್ಲಿ ನಮಗೆ ಒಂದು ಸೂತ್ರ ಕೊಟ್ಟಿದ್ದಾರೆ. ಏನು? ಒಂದು ಕಣ, ಓಕೆ, ಅದು ಆ ಒಂದು ಎರಡು ಕಣಗಳನ್ನು ಎಂಟ್ಯಾಂಗಲ್ ಮಾಡಿ ಒಂದು ಕಣವನ್ನು ಚಂದ್ರ ಮಂಡಲದಲ್ಲಿಟ್ಟರೆ, ಈ ಒಂದು ಕಣ ಇಲ್ಲಿಟ್ಟರೆ, ಇಲ್ಲಿ ಏನು ನಾವು ಆ ಕಣ ಆ್ಯಕ್ಟಿಂಗ್ ಮಾಡುತ್ತೋ ಅದಕ್ಕೆ ವಿರುದ್ಧವಾಗಿ ಆ ಕಣ ಆ್ಯಕ್ಟಿಂಗ್ ಮಾಡುತ್ತೆ. ಹೌದಲ್ಲ? ಮತ್ತು ಹಾಗಾದರೆ ಆ ಕಣವನ್ನು ತಗೊಂಡು ಯೂನಿವರ್ಸ್ನ ಆಚೆ ಇಟ್ಟಾಗಲೂ ಕೂಡ ಸೇಮ್ ಆ ಥರನೇ ವರ್ತನೆ ಮಾಡುತ್ತೆ ಅಂತ ನೋಡಿದ್ವಿ ನಾವು, ಹೌದಾ? ಅಂದರೆ ಒಂದು ಕಣವನ್ನು ನಿನ್ನ ಹತ್ರ ಇಟ್ಕೊಂಡು ಇನ್ನೊಂದು ಅದೇ ಎಂಟ್ಯಾಂಗಲ್ ಆಗಿರ್ತಕ್ಕಂಥ ಕಣವನ್ನು ಈ ಯೂನಿವರ್ಸ್ನ ಆಚೆ ಇಟ್ಟಾಗಲೂ ಅಟ್ ದ ಸೇಮ್ ಟೈಮ್ ಇಲ್ಲಿ ನೀನು ಏನು ಆ್ಯಕ್ಷನ್ ಮಾಡುತ್ತೋ ಅದಕ್ಕೆ ವಿರುದ್ಧವಾಗಿ ಅಲ್ಲಿ ಆ್ಯಕ್ಷನ್ ಮಾಡುತ್ತೆ ಅಂತ ಕ್ವಾಂಟಮ್ ಭೌತಶಾಸ್ತ್ರ ಹೇಳುತ್ತೆ. ಹೌದಾ? ಸೊ ಈ ಪ್ರಪಂಚ ಎಂಟ್ಯಾಂಗಲ್ ಆದಾಗ ಅಂತಂದ್ರೆ ಇವತ್ತಿನ 850 ಕೋಟಿ ಜೀವನಾಂಗಗಳ ಏನು ಬದುಕ್ತಾ ಇರತಕ್ಕಂಥ ಈ ಪ್ರಪಂಚ ಎಂಟ್ಯಾಂಗಲ್ ಇದು. ಅಂದ್ರೇನು, ಇಲ್ಲಿ ಏನಾಗುತ್ತೋ ಅಲ್ಲಿ ಕೂಡ ಅದೇ ಆಗುತ್ತಾನೆ. ಇಲ್ಲಿ ನಿನ್ನ ಕಣ್ಣಿ ಪ್ರಪಂಚ ಕಾಣುತ್ತಂದ್ರೆ ಅಲ್ಲಿ ಪ್ರಪಂಚ ಓಪನ್ ಆಗುತ್ತೆ, ಅಲ್ಲಿ ಕೂಡ ಅವರಿಗೆ ಅಲ್ಲಿ ಇರ್ತಕ್ಕಂಥ ಪ್ರಪಂಚ ಅಲ್ಲಲ್ಲ. ಇಲ್ಲಿ ನಿನ್ನ ಆ ಕಣಗಳು ಸೇಮ್ ಕಣಗಳು ಇರೋದ್ರಿಂದ ಇಲ್ಲಿ ನೀನು ನೋಡ್ತಕ್ಕಂಥ ಕಣ ವೇವ್ಸ್ ಇದ್ದು ಪಾರ್ಟಿಕಲ್ ಆದಾಗ ಅದೇ ಕಣ ಪಾರ್ಟಿಕಲ್ ಆಗುತ್ತಾನೆ ಅಲ್ಲಿ. ಜಸ್ಟ್ ಅಂದರೆ ನಿನಗೆ ಗೊತ್ತಿಲ್ಲಾರ್ದಂಗೆ ಅಲ್ಲಿ ಪ್ರಪಂಚ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಓಕೆ. ನೀನು ಕ್ವಾಂಟಮ್ ಭೌತಶಾಸ್ತ್ರದ ಪ್ರಕಾರ ನಿನಗೆ ವೇವ್ಸ್ ಆದಾಗ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ನಾನು. ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತಾ, ವೇವ್ಸ್ ಆಗಿರುತ್ತಾ ಪಕ್ಕಕ್ಕಿಡೋ. ನೀನು ಬೆಳಗ್ಗೆ ಕಣ್ಣು ತೆಗೆದಾಗ ಈ ಪ್ರಪಂಚ ಹೆಂಗೆ ಓಪನ್ ಆಗುತ್ತೋ ಅದೇ ರೀತಿಯಾಗಿ ನೀನು ಅಬ್ಸರ್ವರ್ ಎಫೆಕ್ಟ್ ಅಂತ ನೋಡಿದಾಗ ಅಲ್ಲೂ ಕೂಡ ಪ್ರಪಂಚ ಓಪನ್ ಆಗಿರುತ್ತೆ ಅಲ್ಲಿ. ಸೇಮ್ ಅಟ್ ಎ ಟೈಮ್ ಇಲ್ಲಿ ಹೆಂಗೆ ಓಪನ್ ಆಗುತ್ತೋ ಅಲ್ಲಿ ಓಪನ್ ಆಗಿರುತ್ತೆ ಪ್ರಪಂಚ. ಆದರೆ ಆ ಪ್ರಪಂಚ ನನ್ನ ಪ್ರಪಂಚದಲ್ಲಿ ಇಲ್ಲದೆ ಇರ್ಬೋದು. ಅಂದರೆ ನನಗೆ ಇಲ್ಲಿ ಮೈಂಡಲ್ಲಿ ಇಲ್ಲದೆ ಇರ್ಬೋದು, ನನ್ನ ಮೈಂಡಲ್ಲಿ. ಮೈಂಡೇ ಪ್ರಪಂಚ ಅಂತ ಹೇಳಿ ತುಂಬ ಡಿಫ್ರೆನ್ಸ್. ನಾವು ಕನ್ಫ್ಯೂಸ್ ಆಗೋದಿಲ್ಲ ಅಂತಂದರೆ, ಅಬ್ಸಲ್ಯೂಟ್ ವರ್ಲ್ಡ್ ಅಂತಂದರೆ ಅಬ್ಸಲ್ಯೂಟ್ ವರ್ಲ್ಡ್ನ ನಾವು ಮಾತಾಡ್ತಾ ಮತ್ತೆ ನಾವು ರಿಲೇಟಿವ್ ವರ್ಲ್ಡಿಗೆ ಬಂದ್ಬಿಡ್ತೀವಿ ನಾವು ಪಟಕ್ ಅಂತ. ಅವಾಗ ಏನಾಗುತ್ತೆ, ಕನ್ಫ್ಯೂಷನ್ ಶುರುವಾಗುತ್ತೆ. ರಿಲೇಟಿವ್ ವರ್ಲ್ಡ್ ಯಾವುದು ಅಂದರೆ ಮೈಂಡ್. ನಿನ್ನ ಮೈಂಡು ಮತ್ತು 5 ಸೆನ್ಸಸ್ ಸೇರಿ ರಿಲೇಟಿವ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ತವೆ. ಅಬ್ಸಲ್ಯೂಟ್ ವರ್ಲ್ಡ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಅಬ್ಸಲ್ಯೂಟ್ ವರ್ಲ್ಡ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರ ಒಂದು ಕಣಗಳನ್ನು ನಾವು ನೋಡ್ತಾ ಹೋದಾಗ ಪ್ರತಿ ಎಲ್ಲ ಕಡೆ ಇರ್ತಕ್ಕಂಥದ್ದು ಕೂಡ ಸೇಮ್ ಕಣಗಳೇ ಆದ ಕಾರಣ ಅಬ್ಸಲ್ಯೂಟ್ ವರ್ಲ್ಡ್ ನಾವು ನೋಡಿದಾಗ ಇಲ್ಲಿ ಯಾವ ರೀತಿಯಾಗಿ ಪಾರ್ಟಿಕಲ್ ಆಯಿತು ಅಲ್ಲೂ ಕೂಡ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಮೈಂಡು ಪರವಾಗಿ ತೊಗೊಂಡಾಗ ಇದು ಲಿಮಿಟೆಡ್. ಇದು ನಿನ್ನ ಆಲೋಚನೆ,
ನೀನು ಏನು ನೋಡ್ತಾ ಇದೆಯಾ, ನೀನೇನು ಕೇಳ್ತಾ ಇದೆಯಾ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಪಂಚ ಇಲ್ಲಿದೆ. ಸೊ ಅದಕ್ಕಾಗಿ ಇದಕ್ಕೂ ನೀನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಕನ್ಫ್ಯೂಷನ್ ಆಗಿಬಿಡುತ್ತೆ. ಓಕೆ. ಸೊ ಹಾಗಾಗಿ ಇಲ್ಲಿ ನಾವು ಆಬ್ಸಲ್ಯೂಟ್ ವರ್ಲ್ಡ್ ಬಗ್ಗೆ ನೋಡ್ತಾ ಹೋದ್ವಿ, ಆಮೇಲೆ ರಿಲೇಟಿವ್ ವರ್ಲ್ಡ್ ಬಗ್ಗೆ ನೋಡ್ತಾ ಹೋದ್ವಿ. ಈ ಆಬ್ಸಲ್ಯೂಟ್ ವರ್ಲ್ಡು ರಿಲೇಟಿವ್ ವರ್ಲ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಲೈಫಿಗೆ ಏನು ಪ್ರಯೋಜನ ಆ್ಯಕ್ಚುಲಿ? ಇದು ಭಾಳ ಇಂಪಾರ್ಟೆಂಟ್. ಇದು ನಾವೇನು ಮಾಡ್ತೀವಿ, ನಾವು ನನ್ನ ಪ್ರಪಂಚವನ್ನು ನಾನು ಪರಿಗಣನೆಗೆ ತೊಗೊಂಡು ನನ್ನ ಪ್ರಪಂಚದಲ್ಲಿ ನಾನು ಹೇಗೆ ಜೀವಿಸಬೇಕು ಅಂತ ನೋಡಿಕೊಂಡಾಗ ಇದು ಲಿಮಿಟೆಡ್ ವರ್ಲ್ಡ್ ಆಗಿರೋದ್ರಿಂದ, ನನ್ನ ಟೈಮ್ ಕೂಡ ಲಿಮಿಟ್ ಆಗಿರೋದ್ರಿಂದ, ಸೊ ನನ್ನ ಟೈಮ್ ಲಿಮಿಟ್ ತಾನೆ. ಎಲ್ಲ ಒಂದು ಕಡೆ ಹುಟ್ಟಿದ್ದೀನಿ, ಎಲ್ಲ ಒಂದು ಕಡೆ ಹೋಗ್ತೀನಿ, ಬಟ್ ಲಿಮಿಟೆಡ್ ಇದೆ ಟೈಮ್ ಲಿಮಿಟ್ ಆಗಿದೆ, ನನ್ನ ವರ್ಲ್ಡು ಲಿಮಿಟ್ ಇದೆ. ಆದ ಕಾರಣ ಈ ಲಿಮಿಟೆಡ್ ವರ್ಲ್ಡಲ್ಲಿ ನಾನು ಒಂದು ಸಂತೋಷಕರವಾದ ಜೀವನವನ್ನು ನಡೆಸೋದು ಹೇಗೆ? ಸೊ ನಾವೇನು ಮಾಡ್ತೀನಿ, ಪ್ರಪಂಚದ ಎಲ್ಲ ಚಿಂತನೆಗಳನ್ನು ತಲೆ ಹಾಕ್ಕೊತೀನಿ ನಾನು. ಹೌದು. ಓಕೆ, ಇವತ್ತು ಎಲ್ಲೋ ಒಂದು ಟೆರರಿಸ್ಟ್ಗಳು ಎಲ್ಲೋ ಅಟ್ಯಾಕ್ ಮಾಡಿದ್ರು, ನಾಳೆ ನಮ್ಮ ಇಲ್ಲಿ ಬಂದ್ಬಿಡುತ್ತೇನೋ ಅಂತ ಚಿಂತೆ ಮಾಡ್ತೇನೆ. ನಿನ್ನ ಪ್ರಪಂಚದಲ್ಲಿ ಅದು ಬರ್ಬೋದು, ಬರದೇ ಇರ್ಬೋದು, ಬಟ್ ಈ ಕ್ಷಣದಲ್ಲಿ ಇಲ್ಲ ಅದು. ಆಮೇಲೆ ನಾನು ಯಾವುದೇ ಒಂದು ಚಿಂತನೆ ತೊಗೊಂಡಾಗ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಈಗ ನನ್ನ ಕೈಲಿ ಮಾಡೋಕ್ಕಾಗೋದನ್ನು ನಾವು ಮಾಡೋಣ. ನನ್ನ ಕೈಲಿ ಮಾಡೋಕ್ಕಾಗದೇ ಇರತಕ್ಕಂಥದ್ರ ಕುರಿತು ಆಲೋಚನೆ ಮಾಡೋದ್ರಿಂದ ನಾನೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಬರೀ ನಾನು ವರೀಸನ್ನು ತೊಗೊತೀನಿ. ನಾನು ವರಿ ಆಗ್ತಾಯಿದ್ದೀನಿ ಅಂದರೆ ಪ್ರಪಂಚದಲ್ಲಿ ಏನೆಲ್ಲ ನಡೀತಿದಪ್ಪ, ನಾಳೆ ಏನು ಅದು ವರೀಸ್ ಯಾಕೆ ಬರುತ್ತೆ ಹೇಳು? ಅದು ನನ್ನ ಪ್ರಪಂಚದಲ್ಲಿ ಎಂಟರ್ ಆಗಿಬಿಡುತ್ತೇನೋ ಅಂತ. ಅಲ್ಲ, ಆ ವಿಚಾರ ನಾವು ತಗೊಳ್ಳೋದಕ್ಕಿಂತ ನಮ್ಮ ಫ್ಯಾಮಿಲಿಯಲ್ಲೇ ನನ್ನ ಒಂದು 100 ಕಿಲೋಮೀಟರ್ಸ್ ದೂರದಲ್ಲಿರ್ತಾರೆ, ಅಥವಾ ಇಲ್ಲ ಅಂತ ಹೇಳಿದರೆ ಒಂದು 200 ಕಿಲೋಮೀಟರ್ ದೂರದಲ್ಲಿರ್ತಾರೆ. ಅಲ್ಲಿ ಏನೋ ಒಂದು ಆಗುತ್ತೆ, ಇಲ್ಲಿ ನಾನು ಅದ್ರ ಬಗ್ಗೆ ತುಂಬ ಕೊರಗ್ತಾ ಇರ್ತೀನಿ, ಇಮಿಡಿಯೇಟಾಗಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳೋದಕ್ಕಾಗೋದಿಲ್ಲ. ಸೊ ಆ ಒಂದು ಸಂದರ್ಭಕ್ಕೂ ಕೂಡ ಇದು ಅಪ್ಲೈ ಆಗ್ಬೋದಲ್ಲ. ಈಗ ನಾವು ಅಂದ್ಕೊಳ್ತೀವಿ 100 ಕಿಲೋಮೀಟರ್ ದೂರದಲ್ಲಿ ನಮ್ಮವ್ರು ಇರ್ತಾರೆ, 200 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಈಗ ಅಮೇರಿಕಾದಲ್ಲಿದ್ದರೆ 10,000 ಕಿಲೋಮೀಟರ್ಸ್ ದೂರದಲ್ಲಿ ಇರ್ತಾರೆ. ಅವ್ರು ದೂರದಲ್ಲಿ ಇಲ್ಲ, ಅಲ್ಲಿ ಅವ್ರು ಅಲ್ಲಿದ್ದಾರೆ, ಅವ್ರ ಪ್ರಪಂಚದಲ್ಲಿ ಅವರಿದ್ದಾರೆ. ಅವರು ನಿನ್ನ ಪ್ರಪಂಚ ನಿನ್ನ ಮೈಂಡಲ್ಲಿದ್ದಾರೆ. ಆದ ಕಾರಣ ಅವರು ದೂರದಲ್ಲಿಲ್ಲ. 100-200 ಕಿಲೋಮೀಟರ್ಸಲ್ಲಿ ಅವ್ರು ಇರ್ಬೋದು, ಆದರೆ ಅವರು ಈ ಕ್ಷಣದಲ್ಲಿ ನಿನ್ನ ಮೈಂಡಲ್ಲಿದ್ದಾರೆ. ಹೌದು. ಸೊ ನಿನ್ನ ಮೈಂಡಲ್ಲಿ ಅವ್ರು ಇಟ್ಕೊಂಡು ಆಲೋಚನೆ ಮಾಡ್ತಾ ಇದೆಯಾ? ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡು. ಅವರು ನಿನಗೆ ದೂರದಲ್ಲಿದ್ದಾರೆ ಅಂತ ನೀನು ಅಂದ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅವರು ದೂರದಲ್ಲಿ ಇಲ್ಲವೇ ಇಲ್ಲ. ಆಲ್ವೇಸ್ ಕನೆಕ್ಟೆಡ್ ಟು ಯುವರ್ ಮೈಂಡ್. ಸೊ ಅದೇ ಅದೇ ಅಮೇರಿಕಾದಲ್ಲಿ ನಿಮ್ಮವ್ರನ್ನ ಬಿಟ್ಟು ಬೇರೆಯವ್ರು ಕೂಡ ಇದ್ದಾರೆ. ಅವ್ರು ನನ್ನ ಮೈಂಡ್ನಲ್ಲಿಲ್ಲ, ಕೇವಲ ನಿನ್ನವ್ರು ಮಾತ್ರ ಇದ್ದಾರೆ. ಯಾಕೆ? ನಿನಗೆ ಕನೆಕ್ಟ್ ಆಗಿದೆ ಅವರು. ಅಂದರೆ ಎಮೋಷನಲಿ ನಾನು ಅಟ್ಯಾಚ್ ಆಗಿದ್ದೀನಿ ಅಂತ ಹೇಳಿ. ಹೌದೌದೌದು, ಎಮೋಷ್ನಲಿ ನೀನು ಅವ್ರನ್ನ ನಿನ್ನ ಒಂದು ಮನಸ್ಸಲ್ಲಿ ತುಂಬಿಕೊಂಡಿದ್ದೀಯಾ. ಓಕೆ, ತುಂಬಿಕೊಂಡಿರೋದಕ್ಕೋಸ್ಕರ ಅವ್ರು ಮಾತ್ರ ಇದ್ದಾರೆ. ಈಗ ಅಮೇರಿಕಾದಲ್ಲಿ 35 ಕೋಟಿ ಜನಸಂಖ್ಯೆ ಇದ್ದರೆ ಎಷ್ಟು, 25-35 ಎಷ್ಟೇ ಇದೆಯಲ್ಲ, ಎಷ್ಟೋ ಇದ್ದರೆ ಕೇವಲ ನಿಮ್ಮವ್ರು ಮಾತ್ರ ನಿನಗೆ ಕಾಣ್ತಾರೆ ಕಣ್ಣಿಗೆ. ಹೌದು, ನನ್ನ ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮಿಲೀಸ್ ಅಷ್ಟೇ. ಆಮೇಲೆ ಇವಾಗ ನಾವು 150 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ. ಬಟ್ ನಿನಗೆ ಕಾಣೋದು ಎಷ್ಟು ಜನ? ನನಗೆ ಕನೆಕ್ಟ್ ಆಗಿರೋರು ಮಾತ್ರ. ಅದೇ ಎಷ್ಟು? ಅದು ಹಬ್ಬಬ್ಬ ಅಂದರೆ ಒಂದು 100, ಬೇಡ ಒಂದು 200, ಮತ್ತು ರೆಸ್ಟ್ ಬೇರೆಯವರು. ಈಗ ಈ ಪ್ರಪಂಚ ಏನೋ ಆಗಿಬಿಡುತ್ತೆ ಅಂತ ಆಲೋಚನೆ ಮಾಡಿದಾಗ ಬೇರೆಯವ್ರಿಗೆ ಯಾರಿಗೆ ಏನಾದರೂ ಪರವಾಗಿಲ್ಲ, ನಿನಗೆ ಆ ಏನೋ ಆಗುತ್ತೆ ಅನ್ನೋದು ನನ್ನವ್ರಿಗೇನೋ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ನನ್ನವ್ರಿಗೆ ಏನೋ ಆಗುತ್ತೆ ಅನ್ನೋದೇ ಭಯ ನಮಗೆ. ಇವತ್ತು ಟೆರರ್ ಅಟ್ಯಾಕ್ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಪ್ರಪಂಚದಲ್ಲಿ ದಿನನಿತ್ಯ ನಡೀತಾನೆ ಇದ್ದಾವೆ. ಹೌದು, ಅಪಘಾತಗಳು ಅವು ಇವು ನಡೀತಾನೆ ಇದ್ದಾವೆ. ಅವನ್ನು ನಾವು ಟಿ ವಿಯಲ್ಲಿ ತೋರಿಸಿದಾಗ ಆರಾಮಾಗಿ ನೋಡ್ತಾ ಇದ್ದೀವಿ ನಾವು. ನಮಗೇನು ಅನಿಸಲ್ಲ, ನಮಗೇನು ಭಯ ಇಲ್ಲ, ನಮಗೆ ಯಾವುದೂ ಇಲ್ಲ, ನೋಡ್ತಾ ಇದ್ದೀವಿ ಅಷ್ಟೇ, ದೃಶ್ಯಗಳು ನೋಡಿದಂಗೆ. ಅದೇ ನಮ್ಮವರಿಗೆ ಆದಾಗ ನನಗೆ ಭಯ ಆಗುತ್ತೆ, ದುಃಖ ಆಗುತ್ತೆ, ಭಯ ಆಗುತ್ತೆ. ಯಾಕಂದರೆ ನನ್ನ ಪ್ರಪಂಚದಲ್ಲಿ ನಾನು ಅವರ ಬಗ್ಗೆ ಕಲ್ಪಿಸಿಕೊಂಡಿರ್ತಕ್ಕಂಥ ಪಿಕ್ಚರೈಸೇಷನ್ ಏನಿದೆಲ್ಲ, ಅದು ಎಮೋಷನ್ನಿಂದ ಹಿಡಿದಿಟ್ಟಿದ್ದೀನಿ ನಾನು ಅದನ್ನು. ಅದಕ್ಕಾಗಿ ನನಗೆ ದುಃಖ ಆಗ್ತದೆ. ಅದಕ್ಕಾಗಿ ನಾನು ನನ್ನ ಪ್ರಪಂಚದಲ್ಲಿ ನನಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಕನೆಕ್ಷನ್ಸ್ನ ಯಾವ ರೀತಿ ರೂಪಿಸ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಆಲೋಚನೆ ಮಾಡಬೇಕು ನಾವು. ಸೊ ಅಂದರೆ ಇಲ್ಲಿ ನಾನು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರೋದು, ಕನೆಕ್ಟ್ ಆಗಬೇಕಾ ಬೇಡ ಅನ್ನೋದು ಒಂದು ಪ್ರಶ್ನೆ ಹುಟ್ಟುತ್ತೆ ಆ್ಯಕ್ಚುಲಿ. ಈಗ ನಮ್ಮ ರಿಲೇಟಿವ್ಸಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಫ್ಯಾಮಿಲಿನೇ ತೊಗೊಂಡಾಗ ಅಲ್ಲೇ ಎಷ್ಟೊಂದು ಪ್ರಪಂಚಗಳಿದ್ದಾವೆ ಅಂತ ಹೇಳಿ ನಾವು ಕರಿಬೋದು ಆ್ಯಕ್ಚುಲಿ. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಿದೆ,
ನಿಮ್ಮ ಮನೇಲಿ ಒಂದು 4 ಜನ 5 ಜನ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೀವಿರೋದು ಒಂದೇ ಮನೆ ಆದರೂ ನಿಮ್ಮ ಪ್ರಪಂಚ ಬೇರೆ. ಹೌದು. ನಿಮ್ಮ ತಂದೆ ಪ್ರಪಂಚ ಬೇರೆ ಇರುತ್ತೆ, ತಾಯಿ ಪ್ರಪಂಚ ಬೇರೆ ಇರುತ್ತೆ, ನಿಮ್ಮ ಮಿಸಸ್ ಪ್ರಪಂಚ ಬೇರೆ ಇರುತ್ತೆ, ನಿಂದು ಬೇರೆ ಇರುತ್ತೆ, ನಿಮ್ಮ ಅಣ್ಣನೋ ತಮ್ಮನೋ ಇದ್ರೆ ಅವ್ರ ಪ್ರಪಂಚ ಬೇರೆ ಇರುತ್ತೆ. ನಾವೇನು ಅಂದ್ಕೊಳ್ತೀವಿ ಒಂದು ಮನೇಲಿದ್ದೀವಿ ಅಂತ. ಒಂದು ಮನೇಲಿದ್ರೂ ಕೂಡ ಪ್ರಪಂಚ ಬೇರೆ. ಅದು ಅಷ್ಟೆಲ್ಲ ಯಾಕೆ, ನೀನು ಒಂದು ಹಾಲಲ್ಲಿ ಕೂತ್ಕೊಂಡು ಟಿ ವಿಲಿ ನೋಡಬೇಕಾದ್ರೆ ನೀನು ಟಿ ವಿ ನೋಡ್ತಾ ಇರ್ತೀಯ, ಇನ್ನೊಬ್ಬರು ಫೋನಲ್ಲಿ ಆಟ ಆಡ್ತಾ ಇರ್ತಾರೆ ಅಂದರೆ ಅವನ ಪ್ರಪಂಚದಲ್ಲಿ ಫೋನ್ ಇದೆ, ನಿನ್ನ ಪ್ರಪಂಚಕ್ಕೆ ಟಿ ವಿ ಕನೆಕ್ಟ್ ಆಗಿದೆ. ಸೊ ಒಳಗಡೆ ನಿಮ್ಮ ತಾಯಿ ಏನೋ ಅಡುಗೆ ಮಾಡ್ತಿರ್ತಾಳೆ, ಅವ್ರ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಹೌದು. ನಿನ್ನ ಮಿಸಸ್ ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾಳೆ, ಅವ್ರ ಪ್ರಪಂಚ ಅವ್ರಿಗಿರುತ್ತೆ. ಸೊ ಅಂದರೆ ನೀವು ಒಂದೇ ಕಡೆ ಇದ್ದಾಗಲೂ ಕೂಡ ನಾವು ಡಿಫ್ರೆಂಟ್ ವರ್ಲ್ಡಲ್ಲಿ ನಾವು ಜೀವಿಸ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಇವಾಗ ಎಲ್ಲರ ಪ್ರಪಂಚನೂ ಈಗ ಅವ್ರವ್ರದ್ದೇ ಆಗಿರ್ತಕ್ಕಂಥ ಒಂದು ರಿಲೇಟಿವ್ ವರ್ಲ್ಡ್ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂತ ಅಂದಾಗ ನನ್ನದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ನನಗಿರುತ್ತೆ. ನನ್ನ ಪ್ರಪಂಚದಲ್ಲಿ ನಾನು ಎಂಟ್ರಾಗ್ಬಿಟ್ಟು ಆ ಫ್ಯಾಮಿಲಿ ಒಳಗಡೆ ಹೋದಾಗ ಅಲ್ಲಿ ನಾವು ಮಾತಾಡಬೇಕಾಗಿರುತ್ತೆ, ಒಂದು ಡಿಸಿಷನನ್ನು ತೊಗೋಬೇಕಾಗಿರುತ್ತೆ, ಏನೋ ಒಂದು ಕಲೆಕ್ಟಿವ್ ಆಗಿ ನಾವು ಡಿಸಿಷನ್ಸ್ ತೊಗೋಬೇಕಾಗಿರುತ್ತೆ ಅಂತ ಅಂದ್ಕೊಂಡಾಗ ಅಲ್ಲಿ ನಾನು ಅವರ ಪ್ರಪಂಚವನ್ನು ಕನ್ಸಿಡರ್ ಮಾಡಿಬಿಟ್ಟು ಅಲ್ಲಿ ಡಿಸಿಷನ್ ತೊಗೋತಾ ಇದ್ದೀನಿ ಆ್ಯಕ್ಚುಲಿ. ಇಲ್ಲಿ ನಾವು ಅಂದ್ಕೊಳ್ತೀವಿ ಇವತ್ತು ಏನಾದರೂ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಡಿಸಿಷನ್ ತೊಗೊಂಡಾಗ ಕಲೆಕ್ಟಿವ್ ಡಿಸಿಷನ್ ತೊಗೊತೀನಿ ಅಂತ. ಅದು ಅಬ್ಸಲ್ಯೂಟ್ ಸುಳ್ಳದು. ಓಕೆ, ಎಲ್ಲರೂ ಸೇರಿ ನಿರ್ಣಯ ತೊಗೊಳ್ಳೋದಿಲ್ಲ. ಈಗ ನಿನ್ನ ಪ್ರಪಂಚಕ್ಕೆ ಅವ್ರನ್ನ ಆಹ್ವಾನ ಮಾಡ್ತೀಯ. ಸೊ ನೀನು ಒಂದು ನಿರ್ಣಯ ತೊಗೋಬೇಕಾಗಿರುತ್ತೆ ಅಂತ ಅಂದ್ಕೊ. ಒಂದು ನಿರ್ಣಯ ತೊಗೋಬೇಕಾದ್ರೆ ನೀನು ಯಾರ್ಯಾರನ್ನ ನಿನ್ನ ಪ್ರಪಂಚದಲ್ಲಿ ಇನ್ವೈಟ್ ಮಾಡಿ ಅವರ ಸಲಹೆಯನ್ನು ತೊಗೋಬೇಕು ಅಂತ ನಿನಗಿದ್ದಾಗ ಅವರವರ ಒಂದು ಎಂಟ್ರಿನ ನಿನ್ನ ಪ್ರಪಂಚದಲ್ಲಿ ಮಾಡಿಕೊಂಡು ಅವ್ರನ್ನ ನಿನ್ನ ಸಲಹೆ ತೊಗೊತೀಯ. ಹೌದು. ಸೊ ಆ ಸಲಹೆ ಕೊಟ್ಬಿಟ್ಟು ಅವ್ರು ಹೋಗ್ತಾರೆ ಅವರು. ಓಕೆ, ಸೊ ಜಾಯಿಂಟಾಗಿ ಎಲ್ಲರೂ ಸೇರಿ ಏನೂ ಮಾಡಲ್ಲ. ಅದು ಜಾಯಿಂಟಾಗಿ ಎಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿ ಇದ್ದಾನೆ, ಪ್ರಧಾನಮಂತ್ರಿ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಎಲ್ಲರೂ ಸಲಹೆ ತೊಗೊತಾನೆ. ಸಲಹೆ ತೊಗೊಂಡು ಅದನ್ನ ಕಾನ್ಸಿಕ್ವೆನ್ಸಸ್ನೆಲ್ಲ ನೋಡ್ಕೊಂಡು ಏನಾಗ್ಬೋದು ಏನು ಬಿಡ್ಬೋದು ಎಲ್ಲ ನೋಡ್ಕೊಂಡು ಡಿಸಿಷನ್ನ ಅವನು ತೊಗೊತಾನೆ. ಅವರ ಡಿಸಿಷನ್ ಪ್ರಕಾರ ಅಲ್ಲಿರ್ತಕ್ಕಂಥ ಆಫೀಸರ್ಗಳು ಕೆಲಸ ಮಾಡ್ತಾರೆ. ಅವರ ಡಿಸಿಷನ್ ಆಯ್ತೇ ಹೊರತು ಜಾಯಿಂಟ್ ಡಿಸಿಷನ್ ಅಲ್ಲದು, ಜಾಯಿಂಟ್ ಸಲಹೆ. ಓಕೆ, ಜಾಯಿಂಟಾಗಿ ಸಲಹೆ ಕೊಟ್ಟರು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಈ ಕಾನ್ಸಿಕ್ವೆನ್ಸಸ್ ಹಿಂಗಾಗುತ್ತೆ, ಎಲ್ಲ ಜಾಯಿಂಟಾಗಿ ಕೊಟ್ಟರು. ಬಟ್ ಡಿಸಿಷನ್ ಅವ್ರದ್ದೇನೆ. ಡಿಸಿಷನ್ ಈಸ್ ಇಂಡಿವಿಜುವಲ್. ಇವತ್ತು ನೀವು ಅಷ್ಟೇ, ನೀವು ಸಲಹೆಗಳನ್ನು ಒಬ್ರಿಗೊಬ್ರು ಕೊಟ್ಕೋಬೋದು. ಫೈನಲ್ ಆಗಿ ಯಾರ್ದೋ ಒಬ್ರು ಡಿಸಿಷನ್ ಆಗುತ್ತೆ ಅಲ್ಲಿ. ಓಕೆ, ಎಲ್ಲರೂ ಸೇರಿ ಡಿಸಿಷನ್ ತೊಗೊಳಕ್ಕಾಗೋದೇ ಇಲ್ಲ. ಫೈನಲ್ ಒಬ್ಬರೇ ಒಬ್ರು ಡಿಸಿಷನ್ ತಗೊತಾರೆ. ಬಟ್ ಎಲ್ಲರೂ ಸಲಹೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆಯವ್ರ ಡಿಸಿಷನಿಗೆ ನೀನು ಸಲಹೆ ಕೊಡ್ಬೋದು, ನಿನ್ನ ಡಿಸಿಷನ್ ನಿಮ್ಮ ತಂದೆಯವ್ರ ಸಲಹೆ ಕೊಡ್ಬೋದು. ಸೊ ಒಂದು ಫ್ಯಾಮಿಲಿ ಬಂದಾಗ ತಂದೆನೇ ಡಿಸಿಷನ್ ತೊಗೋಬೋದು, ಇಲ್ಲ ಮಗನ ಡಿಸಿಷನ್ ತೊಗೋಬೋದು, ಇಲ್ಲ ತಾಯಿ ಡಿಸಿಷನ್ ತೊಗೋಬೋದು, ಇಲ್ಲ ನಿಮ್ಮ ಮಿಸಸ್ ಡಿಸಿಷನ್ ತೊಗೋಬೋದು. ಒಬ್ಬರ ಡಿಸಿಷನ್ಸ್ಗೆ ಎಲ್ಲರೂ ಕೂಡ ಬೈಂಡ್ ಆಗ್ತಾರೆ. ಬೇಕಾದ್ರೆ ಅವರ ಡಿಸಿಷನಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ. ಬಟ್ ಆದರೆ ಫೈನಲ್ ಆಗಿ ಎಲ್ಲರೂ ಸೇರಿ ಡಿಸಿಷನ್ ಮಾಡಿದ್ರು ಅಲ್ಲ, ಒಬ್ಬರು ಡಿಸಿಷನ್ ಮಾಡಿದರು, ಮಿಕ್ಕಿದವರೆಲ್ಲ ಸಪೋರ್ಟ್ ಮಾಡಿದರು. ಓಕೆ, ಸೊ ಹಾಗಾದರೆ ಇವಾಗ ಇದೇ ವಿಚಾರವಾಗಿ ನಾವು ಮಾತಾಡ್ತಾ ಹೋದರೆ, ನನ್ನ ಮಗಳು ಇವಾಗ ಯಾವುದೋ ಒಂದು ವಿಚಾರದಲ್ಲಿ ಅವಳೇ ಡಿಸಿಷನ್ ತೊಗೊಂಡ್ಲು ಅಂತ ಹೇಳಿ ಅಂದಾಗ ಆ ಡಿಸಿಷನ್ನು ನನ್ನ ಪ್ರಪಂಚಕ್ಕೂ ಸಂಬಂಧಪಟ್ಟಿದೆ ಅಂತ ಅಂದಾಗ ಆ ಡಿಸಿಷನ್ನಿಂದ ನನಗೆ ಎಫೆಕ್ಟ್ ಆಗುತ್ತಾ ಅನ್ನೋದು ಒಂದು ಮಾತು. ಇಲ್ಲ ಅಂತ ಹೇಳಿದ್ರೆ ಅವಳ ಪ್ರಪಂಚಕ್ಕೆ ಅದು ಅವಳ ರಿಲೇಟಿವ್ ವರ್ಲ್ಡು, ಅವಳು ಡಿಸಿಷನ್ ಆಲ್ರೆಡಿ ತೊಗೊಂಡಿದ್ದಾಳೆ. ಸೊ ಹಾಗಾಗಿ ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕಾ ಅನ್ನೋದು ಕೂಡ ಒಂದು ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು? ಯಾಕಂದರೆ ಇವತ್ತಿನ ದಿವಸ ಎಷ್ಟೋ ಜನ ಟೀನೇಜರ್ಸು ಅಥವಾ ಮದುವೆ ಅಂತ ಹೇಳಿ ಬಂದಾಗ ಲವ್ ಮ್ಯಾರೇಜ್ ಆಗೋದು ಅಥವಾ ಅದ್ರ ಬಗ್ಗೆನೇ ತುಂಬ ಡಿಸ್ಟರ್ಬೆನ್ಸ್ ಆಗಿರ್ತಕ್ಕಂಥ ಒಂದು ಮನಸ್ಥಿತಿ ಏರ್ಪಡುತ್ತೆ. ಅಲ್ಲಿ ಯಾವ ಥರ ನೋಡ್ಬೋದು ಇದನ್ನು? ಅಲ್ಲ, ಇಲ್ಲಿ ನಿನ್ನ ಬಿಟ್ಟು ಇನ್ನೊಂದು ಪ್ರಪಂಚ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟು 850 ಕೋಟಿ ಪ್ರಪಂಚ, 850 ಕೋಟಿ ಜನಸಂಖ್ಯೆಯ ಪ್ರಪಂಚ, ಅವ್ರ ಪ್ರಪಂಚ ಅವ್ರಿಗಿರುತ್ತೆ. ಅದು ನಿನಗೆ ಸಂಬಂಧ ಇಲ್ಲ. ನೀನು ನಿನ್ನ ಪ್ರಪಂಚದ ಕುರಿತು ಮಾತ್ರ ಆಲೋಚನೆ ಮಾಡಬೇಕು. ಈಗ ನಿನ್ನ ಮಗಳ ಪ್ರಪಂಚ ಅಂತ ನೋಡಿದ್ವಿ, ಅಥವಾ ನಿನ್ನ ಲವರ್ ಪ್ರಪಂಚ ಅಂತಿದ್ದು, ಇನ್ನೊಬ್ಬರು ಯಾರೋ ಲವರ್ ಏನೋ ಇರುತ್ತೆ ಅಂತ ಅಂದ್ಕೋ, ಅದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಪಂಚ. ಅದು ಆ ಪ್ರಪಂಚವನ್ನು ನಿನ್ನ ಪ್ರಪಂಚದಲ್ಲಿ ತಂದುಕೊಳ್ಬೇಕಾ ಬೇಡ, ದಟ್ ಈಸ್ ಯುವರ್ ನಿನ್ನ ಒಂದು ಇದದು. ಈಗ ನನ್ನ ಮಗಳು
ಸೊ ನಿನಗೆ ಅದು ಎಮೋಷನ್ಲಿ ಕನೆಕ್ಷನ್ ಆಗಿರೋದ್ರಿಂದ ಅವಳ ಪ್ರಪಂಚವನ್ನು ನಿನ್ನೊಳಗೆ ತಂದುಕೊಂಡು ನೀನು ಆಲೋಚನೆ ಮಾಡ್ತಾ ಇದ್ದೀಯ ನೀನು. ನಿನಗೆ ಎಮೋಷನ್ಲಿ ಕನೆಕ್ಟ್ ಆಗದೇ ಇರ್ತಕ್ಕಂಥ ಹಲವಾರು ಪ್ರಪಂಚಗಳ ಬಗ್ಗೆ ನಿನಗೆ ಚಿಂತನೆ ಇಲ್ಲ ನಿನಗೆ. ಓಕೆ, ಸೊ ಆದ ಕಾರಣ ನಿನ್ನ ಮಗಳನ್ನು ನಿನ್ನ ಪ್ರಪಂಚದಲ್ಲಿ ತಂದುಕೊಂಡೇ ನೀನು ಚಿಂತೆ ಮಾಡ್ತೀನಿ, ನೀನು ಆಲೋಚನೆ ಮಾಡ್ತಾ ಇದೆಯಾ. ನಿನ್ನ ಮಗಳ ಪ್ರಪಂಚದಲ್ಲಿ ಫಾರ್ ಎಕ್ಸಾಂಪಲ್ ನಿನ್ನ ಮಗಳಿಗೆ ಸಲಹೆ ಕೊಡಬೇಕಾಗಿತ್ತು ಅಂತಂದರೆ ಜಸ್ಟ್ ಅವ್ರ ಪ್ರಪಂಚದಲ್ಲಿ ಹೋಗಿ ಸಲಹೆ ಕೊಟ್ಟು ವಾಪಸ್ ಬರ್ತೀನಿ. ಹೌದು, ಅಷ್ಟೇ. ಯಾಕೆ ಆ ಸಲಹೆನ ಅವ್ರು ತೊಗೋಬೋದು, ಬಿಡ್ಬೋದು. ಸೊ ನೀನೇ ನಿನ್ನ ಮಗಳನ್ನ ನಡೆಸಬೇಕು ಅಂತಂದರೆ ನೀನು ನಿನ್ನ ಪ್ರಪಂಚದಲ್ಲಿ ನಿನ್ನ ಮಗಳನ್ನು ತಗೊಳ್ತೀಯ, ನೀನು ತಗೊಂಡು ನಿನಗೆ ಬೇಕಿದ್ದಂಗೆ ಆಡಿಸ್ತೀಯ ಅವಳ. ಸೊ ಇವತ್ತಿನ ತಂದೆ ತಾಯಿಗಳೆಲ್ಲರೂ ಏನು ಮಾಡ್ತಾರಂದರೆ ತಮ್ಮ ಮಕ್ಕಳನ್ನು ತಮ್ಮ ಪ್ರಪಂಚದಲ್ಲಿ ತೊಗೊಂಡು ಬೊಂಬೆಗಳ ಥರ ಆಡಿಸ್ಬೇಕಂತ ನೋಡ್ತಾರೆ. ಎಷ್ಟು ಜನ ಮಾಡ್ತಾ ಇದ್ದಾರೆ. ನೀನು ಈ ಕೋರ್ಸ್ ಮಾಡು, ಸೊ ಇವಳು ಲವ್ ಮಾಡಬೇಡ, ನೀನು ನಮ್ಮ ಜಾತಿ ಒಳ್ಳೆ ಮದುವೆ ಮಾಡ್ಕೋಬೇಕು ಅಂದರೆ ಆ ಮಕ್ಕಳ ಪ್ರಪಂಚ ಅನ್ನೋದು ಇಲ್ಲ, ನಂದು ಮಾತ್ರ ಪ್ರಪಂಚ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಬಲವಂತವಾಗಿ ನಮ್ಮ ಪ್ರಪಂಚದಲ್ಲಿ ಎಳ್ಕೊಂಡು ನಾವು ಗೊಂಬೆಗಳ ಥರ ಆಡ್ಸೋಕೆ ಹೋಗ್ತೀವಿ. ಸ್ವಲ್ಪ ಆಲೋಚನೆ ಮಾಡಬೇಕು. ನನಗೆ ಹೇಗೆ ಪ್ರಪಂಚ ಇದೆಯೋ ಅವ್ರಿಗೂ ಕೂಡ ಅದೇ ರೀತಿ ಪ್ರಪಂಚ ಇದೆ. ಹೌದು. ಸೊ ನಾನು ಏನಾದರೂ ಸಲಹೆ ಕೊಡಬೇಕು ಅಂದರೆ ಅವನ ಪ್ರಪಂಚದಲ್ಲಿ ಹೋಗಿ ಸಲಹೆ ಕೊಡಬೇಕು. ನಾನೇನು ಮಾಡ್ತೀನಿ ಅಂತಂದರೆ ನನ್ನ ಪ್ರಪಂಚ ನನಗೇನು ಹೇಳುತ್ತೋ ಆ ರೀತಿಯಾಗಿ ಸಲಹೆ ಕೊಡೋಕೆ ಹೋಗ್ತೀನಿ. ಅವ್ರನ್ನ ನನ್ನ ಪ್ರಪಂಚದಲ್ಲಿ ಎಳೆದ್ಬಿಟ್ಟು ಇದ್ರನ್ನ ಕೇಳು ಅಂತ ಹೇಳ್ತೀನಿ ನಾನು. ಅದಕ್ಕೆ ಶೇಕ್ಸ್ಪಿಯರು ಮನೆಗೆ ಒಬ್ಬ ಫ್ರೆಂಡ್ ಬರ್ತಾನೆ. ಬಂದಾಗ ಕಾಫಿ ಆಫರ್ ಮಾಡ್ತಾನೆ. ಕಾಫಿ ಆಫರ್ ಮಾಡಿದಾಗ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಅವರ ಶೇಕ್ಸ್ಪಿಯರ್ ಹೆಂಡ್ತಿ ಬಂದು ಕಾಫಿ ಕಪ್ಪಲ್ಲಿ ಇಡ್ತಾಳೆ. ಶೇಕ್ಸ್ಪಿಯರ್ ಫ್ರೆಂಡು ನೋಡ್ತಾನೆ. ನೋಡಿಬಿಟ್ಟು ಅವಳು ಹೋದ್ಮೇಲೆ ಸುಮ್ಮನೆ ಏನೋ ಹಂಗೆ ನೋಡ್ತೀಯ ಅಂತ ಕೇಳ್ತಾನೆ. ಅಲ್ಲ, ನೀನು ನೋಡಿದ್ರೆ ಎಂಥ ಕವಿ, ಯಾವ ರೀತಿ ನಿನ್ನ ಒಂದು ಕವನಗಳು ಅವು ಇರ್ತವೆ, ಆಮೇಲೆ ಈ ಒಂದು ಪ್ರಕೃತಿಯನ್ನು ವರ್ಣಿಸೋ ರೀತಿ ಏನು, ಹೆಣ್ಣಿನ ಸೌಂದರ್ಯವನ್ನು ವರ್ಣಿಸ್ತಕ್ಕಂಥ ರೀತಿ ಏನು, ಇವಳು ಹೆಂಗೆ ಮದುವೆ ಮಾಡಿಕೊಂಡೆ ಅಂತ ಕೇಳ್ತಾನೆ. ಯಾಕೆ, ಏನಾಗಿದ್ದಾಳೆ? ಅಲ್ಲ, ನಿನಗೆ ಅವಳು ಶೂಟ್ ಅಲ್ಲ ಅಂತಾನೆ. ಅವಾಗ ಹೇಳ್ತಾನೆ, ಹುಚ್ಚ, ನಿನ್ನ ಕಣ್ಣಲ್ಲಿ ಯಾಕೆ ನೋಡ್ತೀಯಾ, ನನ್ನ ಕಣ್ಣಲ್ಲಿ ನೋಡೋವಳ ನೀನು. ಸೊ ಅವಾಗ ಏನಾಯಿತು, ಅವನ ಕಣ್ಣು ಅಂದರೆ ಏನು ಅರ್ಥ ಅಲ್ಲಿ? ಅವನ ಪ್ರಪಂಚದಲ್ಲಿ ಅವನು ನೋಡುವ ರೀತಿ ಬೇರೆ, ಇವನ ಪ್ರಪಂಚದಿಂದ ಇವನು ನೋಡುವ ರೀತಿ ಬೇರೆ. ಈಗ ಒಂದು ವೇಳೆ ಕರೆಕ್ಟು ಶೇಕ್ಸ್ಪಿಯರ್ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದಾರೆ ನೋಡಿ, ಅದು ಬಾ ನನ್ನ ಪ್ರಪಂಚದಲ್ಲಿ ನನ್ನ ಕಣ್ಣುಗಳಿಂದ ನೋಡಿ ನೀನು, ಅವಳು ಹೆಂಗೆ ಕಾಣ್ತಾಳೆ ಗೊತ್ತಾಗುತ್ತೆ ನಿನಗೆ. ಅಲ್ಲಿ ಸೆನ್ಸಸ್ ಬಂತು ಮತ್ತೆ. ಎಕ್ಸಾಕ್ಟ್ಲಿ. ಸೊ ಆ ರೀತಿಯಾಗಿ ಇವತ್ತು ನಾವು ನಿಮ್ಮ ಮಗಳದಾಗಿರ್ಬೋದು, ಒಂದು ಲವ್ ಮ್ಯಾರೇಜಸ್ ಆಗಿರ್ಬೋದು, ಇದಾಗಿರ್ಬೋದು, ನಾವು ಏನಾದರೂ ಯಾರಿಗಾದರೂ ಸಲಹೆ ಕೊಡಬೇಕು ಮಾಡಬೇಕು ಅಂದರೆ ಅವರ ಪ್ರಪಂಚದಲ್ಲಿ ಹೋಗಿ ನೋಡಬೇಕೇ ಹೊರತು ಅವರನ್ನು ನಮ್ಮ ಪ್ರಪಂಚದಲ್ಲಿ ತಂದುಕೊಂಡ್ರೆ ಇವೆಲ್ಲ ಕಾನ್ಫ್ಲಿಕ್ಟ್ ಶುರುವಾಗ್ತವೆ. ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗೋದೇ ನನ್ನ ಪ್ರಪಂಚದಲ್ಲಿ ಎಳ್ಕೊಂಬಂದು ನಾನು ನೋಡ್ತೀನಿ ನಾನು. ಅಂದರೆ ಇಲ್ಲಿ ನನ್ನಲ್ಲಿ ಒಂದು ಕ್ಲಾರಿಟಿ ಇರಬೇಕು, ನನ್ನ ಪ್ರಪಂಚದಲ್ಲಿ ಯಾರನ್ನ ಬಿಟ್ಕೋಬೇಕು ಯಾರನ್ನ ಬಿಟ್ಕೋಬಾರ್ದು. ಆಮೇಲೆ ನಾನು ಅವ್ರ ಪ್ರಪಂಚಕ್ಕೆ ಎಂಟ್ರಿ ಆಗಿಬಿಟ್ಟು ಅಲ್ಲಿ ಸಲಹೆ ಕೊಟ್ಬಿಟ್ಟು ಮತ್ತೆ ವಾಪಸ್ ಬರಬೇಕು, ನನ್ನದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ ಅನ್ನೋದೇ ನನಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ನಾವು ಎಲ್ಲರ ಪ್ರಪಂಚದಲ್ಲಿ ನಾವು ಎಂಟ್ರಿ ಆಗಿಬಿಡ್ತಾ ಇದ್ದೀವಿ. ಎಲ್ಲರ ಪ್ರಪಂಚದಲ್ಲಿ ಎಂಟ್ರಿ, ಎಲ್ಲರ ಪ್ರಪಂಚನ ಡಿಸ್ಟರ್ಬ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊತೀವಿ. ನಾವೇನು ಅಂದ್ಕೊಳ್ತೀವಿ, ನಾವು ಆರಾಮಾಗಿದ್ವಿ. ಇಲ್ಲಿಲ್ಲ, ಅವರ ಪ್ರಪಂಚವನ್ನು ಡಿಸ್ಟರ್ಬ್ ಮಾಡೋರ ಜೊತೆ ನಮ್ಮ ಪ್ರಪಂಚಕ್ಕೂ ಡಿಸ್ಟರ್ಬ್ ಆಗೋಗ್ಬಿಟ್ಟಿರ್ತದೆ. ಸೊ ಇಲ್ಲಿ ಒಂದು ಬೌಂಡ್ರೀಸ್ ಇರ್ಬೇಕು ನನಗೆ. ನನ್ನ ಪ್ರಪಂಚ ಅಂದ್ರೇನು, ನನ್ನ ಬೌಂಡ್ರೀಸ್ ಅಂದ್ರೇನು, ನನ್ನ ಪ್ರಪಂಚ ಎಲ್ಲಿದೆ, ಸೊ ಅದು ಹೇಗಿದೆ, ಆ ಬೌಂಡ್ರೀಸ್ ಎಲ್ಲಿದೆ, ಅದನ್ನು ಚೆಕ್ ಮಾಡಿಕೊಂಡಾಗ ನಾನು ಸ್ಪಷ್ಟತೆ ಇರ್ತದೆ, ನನಗೆ ಪಕ್ಕಾ ಸ್ಪಷ್ಟತೆ ಇರ್ತದೆ. ಇಲ್ಲ ಅಂದರೆ ಡಿಸ್ಟರ್ಬ್ ಆಗ್ತಾ ಇರ್ತೀನಿ ನಾನು. ಅದಕ್ಕೋಸ್ಕರ ನನಗೆ ಈ ದುಃಖಗಳು ಅವು ಇವು ಬರೋದು ಯಾಕಪ್ಪ ಅಂದರೆ ಡಿಸ್ಟರ್ಬಿನಿಂದ. ನಾನು ನನ್ನ ಬೌಂಡ್ರೀಸ್ನ ದಾಟಿಕೊಂಡು ಎಲ್ಲ ತಿರುಗಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ನನಗೆ ಒಂದು ಡಿಸ್ಟರ್ಬೆನ್ಸು, ಹಾಗಾಗಿ ನನಗೆ ದುಃಖ. ಹೌದು. ಇವತ್ತು ನಾನೇನು ಅಂದ್ಕೊಳ್ತೀನಿ, ನನಗೆ ಮದುವೆ ಆಗಿದ್ದರೆ ಹೆಂಡತಿ ನನ್ನವಳು ಅಂದ ತಕ್ಷಣ ನನ್ನ ಪ್ರಪಂಚಕ್ಕೆ ಅನುಗುಣವಾಗಿ ಅವಳು ನಡಿಬೇಕು. ಹೌದು. ನನಗೆ ಮಕ್ಕಳಾದರು ಅಂತ ಅಂದ್ಕೊಳ್ಳಿ, ನನ್ನ ಮಗ ನನ್ನ ಮಗಳು, ಈ ನನ್ನ ಅಂತ ಎಲ್ಲಿ ಬಂದುಬಿಡುತ್ತೋ, ಅಂದರೆ ಈ ನನ್ನ ಅಂತ ಎಲ್ಲಿ ನಾನು ಐಡೆಂಟಿಫಿಕೇಷನ್ ಮಾಡ್ತೀನೋ, ಈ ಐಡೆಂಟಿಫೈ ಮಾಡಿದಂಥ ಜಾಗದಲ್ಲಿ ಅವ್ರನ್ನೆಲ್ಲ ನನ್ನ ಪ್ರಪಂಚದಲ್ಲಿ ತಂದುಕೊಳ್ತೀನಿ ನಾನು. ನನ್ನ ಪ್ರಪಂಚದಲ್ಲಿ ತಂದುಕೊಂಡು ಕೇವಲ ನನ್ನ ಪ್ರಪಂಚದ ಮುಖಾಂತರ ನೋಡ್ತೀನಿ. ಹೇಗೆ ಶೇಕ್ಸ್ಪಿಯರ್ಸ್ ಫ್ರೆಂಡು ಅವನ ಪ್ರಪಂಚದಲ್ಲಿ ಅವನ ಹೆಂಡತಿನ ನೋಡಿದ್ನೋ,
ಅದೇ ರೀತಿಯಾಗಿ ನನ್ನ ಮಗಳ ಪ್ರಪಂಚ ಆಗಿರ್ಬೋದು, ನನ್ನ ಮಗನ ಪ್ರಪಂಚ ಆಗಿರ್ಬೋದು, ನನ್ನ ತಂದೆ ಪ್ರಪಂಚ ಆಗಿರ್ಬೋದು, ತಾಯಿ ಪ್ರಪಂಚ ಆಗಿರ್ಬೋದು, ಹೆಂಡತಿ ಪ್ರಪಂಚ ಆಗಿರ್ಬೋದು, ಅವರಿಗೆ ಪ್ರಪಂಚನೇ ಇಲ್ಲ. ಕೇವಲ ನನಗೆ ಪ್ರಪಂಚ ಇದೆ. ನೀವೆಲ್ಲರೂ ಕೂಡ ನನ್ನ ಪ್ರಪಂಚಕ್ಕೆ ಅನುಗುಣವಾಗಿ ನಡಿಬೇಕು ಅಂತ ಸಿದ್ಧಾಂತ. ಅಂದರೆ ನನ್ನ ಪ್ರಪಂಚದಲ್ಲಿ ಇದ್ದು ಬಿಟ್ಟು ಅವ್ರನ್ನ ನನ್ನ ಪ್ರಪಂಚಕ್ಕೆ ಕರಿತಾ ಇದ್ದೀನಿ. ಅಲ್ಲಲ್ಲ, ನನ್ನ ಪ್ರಪಂಚವನ್ನು ನಾನು ನಿರ್ಮಿಸಿಕೊಂಡ ರೀತಿ ಏನಿದೆ, ಆ ನನ್ನ ಪ್ರಪಂಚದ ಅನುಗುಣವಾಗಿ ಅವ್ರು ನಡಿಬೇಕು. ಈಗ ಫಾರ್ ಎಕ್ಸಾಂಪಲ್, ನಿನ್ನ ಮನೆಗೆ ಯಾರೋ ಒಬ್ಬರು ನೆಂಟರು ಬಂದರು. ಅವರು ನಿನ್ನ ಫ್ರೆಂಡ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಬಂದ ತಕ್ಷಣ ನಿನ್ನ ಮಿಸ್ಸಸ್ಸು ಅವ್ರಿಗೆ ಗೌರವ ಕೊಡಬೇಕು. ಹೌದು. ಓಕೆ, ಅವ್ರಿಗೆ ಸರ್ವ್ ಮಾಡಬೇಕು. ಇವೆಲ್ಲ ಏನು? ಅವ್ರು ಯಾರವರು? ಅವ್ರು ನಿನ್ನ ಪ್ರಪಂಚಕ್ಕೆ ಸಂಬಂಧಪಟ್ಟಾರ, ಅವಳ ಪ್ರಪಂಚಕ್ಕೆ ಸಂಬಂಧಪಟ್ಟಾರ? ನಿನ್ನ ಪ್ರಪಂಚಕ್ಕೆ ಸಂಬಂಧಪಟ್ಟವರು. ಹೌದಾ? ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು? ನನಗೆ ಸಂಬಂಧಪಟ್ಟಿರ್ತಕ್ಕಂಥ ನನ್ನ ಪ್ರಪಂಚದಲ್ಲಿರ್ತಕ್ಕಂಥ ಫ್ರೆಂಡ್ಸ್, ರಿಲೇಷನ್ಸಿಗೆಲ್ಲವೂ ಕೂಡ ನೀನು ಸರ್ವ್ ಮಾಡ್ಬೇಕು. ನಾನು ಅವಳಿಗೆ ಇಷ್ಟನೋ ಬೇಡೋ ಮಾಡಬೇಕು. ಅವಳಿಗೆ ಪ್ರಪಂಚನೇ ಇಲ್ಲ, ಇಷ್ಟನೋ ಬಿಟ್ಟನೋ ಇಲ್ಲ, ಅವಳ ಪ್ರಪಂಚನೇ ಇಲ್ಲ. ಅವಳು ಯಾರು? ನನ್ನ ಹೆಂಡತಿ. ಮಾಡು. ನನ್ನ ಮಗ, ನೀನು ನನ್ನ ಮಾತು ಕೇಳು. ನನ್ನ ಮಗಳು, ಹೌದು, ನನಗೆ ಹೇಗೆ ಪ್ರಪಂಚ ಇದೆಯೋ ಅವರು ಕೂಡ ಸೇಮ್ ನನ್ನಂಗೆ ಹುಟ್ಟಿದ್ದಾರೆ. ನನ್ನ ಪ್ರಪಂಚ ಹೇಗಿರುತ್ತೋ ಅವ್ರಿಗೊಂದು ಪ್ರಪಂಚ ಇದೆ, ಆಲೋಚನೆ ಮಾಡ್ತಾ ಇಲ್ಲ ನಾನು.